ಜನಧ್ವನಿಯ ಕೇಳುಗರಿಗೆಲ್ಲ ಸ್ವಾಗತ. ಈ ಹೊತ್ತು ನಾನು ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಆಫ್ ಸ್ವಾಮಿ ವಿವೇಕಾನಂದ ಅಥವಾ ಸ್ವಾಮಿ ವಿವೇಕಾನಂದರ ಅಯಸ್ಕಾಂತೀಯ ವ್ಯಕ್ತಿತ್ವ ಅನ್ನೋದರ ಕುರಿತು ಮಾತನಾಡ್ತಾ ಇದ್ದೀನಿ. ಅಯಸ್ಕಾಂತ ಅಂದ ಕೂಡಲೇ ನಮಗೆ ನೆನಪಾಗಬೇಕಾದ್ದು ಅದರ ಎರಡು ತುದಿಗಳು, ಅದರ ಎರಡು ಧ್ರುವಗಳು. ಸ್ವಾಮಿ ವಿವೇಕಾನಂದರು ಹೇಗೆ ಆಕರ್ಷಕ ವ್ಯಕ್ತಿತ್ವವಾಗಿ ನಮಗೆ ಕಾಣಿಸ್ಕೊಳ್ತಾರೆ ಮತ್ತು ಈ ಒಂದು ಅಯಸ್ಕಾಂತೀಯ ವ್ಯಕ್ತಿತ್ವದ ಎರಡು ಧ್ರುವಗಳು ಯಾವುವು ಅನ್ನೋದನ್ನು ಇವತ್ತಿನ ಮಾತಿನಲ್ಲಿ ನಾನು ವಿಶದಪಡಿಸೋದಕ್ಕೆ, ತಮಗೆಲ್ಲ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು 130 ವರ್ಷ ಹಿಂದೆ ಹೋಗೋಣ. ದಿನಾಂಕ ಸೆಪ್ಟೆಂಬರ್ 11, 1893. ಚಿಕಾಗೋ, ಅಮೆರಿಕದ ಚಿಕಾಗೋದಲ್ಲಿ ವಿಶ್ವ ಧರ್ಮ ಸಮ್ಮೇಳನ ನಡೀತಾ ಇದೆ. ಅಲ್ಲಿ ಯುವಕ ಸ್ವಾಮಿ ವಿವೇಕಾನಂದ ತಮ್ಮ ಭಾಷಣವನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಅವರು ಭಾಷಣವನ್ನು ಆರಂಭ ಮಾಡಿದ ರೀತಿ ಯಾವ ಬಗೆಯದಾಗಿತ್ತು, ಅವರು ಶುರು ಮಾಡುವ ಮಾತುಗಳು ಹೇಗಿತ್ತು, ಅಮೆರಿಕದ ಸೋದರಿಯರೇ ಮತ್ತು ಸೋದರರೇ ಅಂತ ಅವರು ತಮ್ಮ ಭಾಷಣವನ್ನು ಆರಂಭಿಸಿದ ಕೂಡಲೇ ಅಲ್ಲಿನ ಜನ ಎಷ್ಟೊಂದು ಕರತಾಡನ ಮಾಡ್ತಾರೆ, ಚಪ್ಪಾಳೆ ತಟ್ತಾರೆ ಅಂದರೆ ಅದು 3 ನಿಮಿಷ ಚಪ್ಪಾಳೆ ತಟ್ತಾರೆ. ಅವರ ಭಾಷಣದ ಒಟ್ಟು ಅವಧಿ ನಾವು ನೋಡೋದು, ಆ ಒಂದು ಚಿಕಾಗೋ ಭಾಷಣದ ಅವಧಿ 12ರಿಂದ 15 ನಿಮಿಷ. ಆದರೆ ಆ ಭಾಷಣಕ್ಕೆ ಬಂದ ಪ್ರತಿಕ್ರಿಯೆ 3 ನಿಮಿಷದ ಚಪ್ಪಾಳೆ. ಯಾವಾಗ? ಆ ಮೊದಲ ಸಾಲಿಗೇನೆ. ಹೀಗೆ ಅಂತಹ ಒಂದು ಆಕರ್ಷಕ ವ್ಯಕ್ತಿತ್ವ ಅವರದು. ತಮ್ಮ ಮಾತಿನಲ್ಲಿ, ತಮ್ಮ ನಡೆಯಲ್ಲಿ, ತಮ್ಮ ವ್ಯಕ್ತಿತ್ವದಲ್ಲಿ ಎಲ್ಲ ದೃಷ್ಟಿಕೋನದಿಂದನೂ ಅವರಲ್ಲಿ ಆ ಒಂದು ಅಯಸ್ಕಾಂತೀಯ ಗುಣ ಎದ್ದು ಕಾಣ್ತಾ ಇತ್ತು. ರೋಮೆ ರೋಲ್ಯಾಂಡ್ ಅಂತಕ್ಕಂಥ ಒಬ್ಬ ಫ್ರೆಂಚ್ ಬರಹಗಾರ, ಅವನು ಇಂಗ್ಲಿಷ್ನಲ್ಲಿ ವಾಕ್ಯ ಓದಬೇಕಾಗತ್ತೆ. ಅವನು ವಿವೇಕಾನಂದರನ್ನ ಕುರಿತು ಅವರ ದೈಹಿಕ ಸೌಂದರ್ಯ ಅಥವಾ ಅವರ ದೈಹಿಕ ಹೇಗಿತ್ತು ರೂಪ ಅನ್ನೋದನ್ನು ಬಣ್ಣಿಸ್ತಾನೆ. ಅವನು ಹೇಳ್ತಾನೆ ವಿವೇಕಾನಂದರನ್ನ ಕುರಿತು, ಹಿ ವಾಸ್ ಟಾಲ್, ಸ್ಕ್ವೇರ್ ಶೋಲ್ಡರ್ಡ್, ಬ್ರಾಡ್ ಚೆಸ್ಟೆಡ್, ಸ್ಟೌಟ್, ರಾದರ್ ಹೆವಿಲಿ ಬಿಲ್ಟ್. His arms were muscular and trained to all kinds of sports. He had an olive complexion, a full face, vast forehead, strong jaw, a pair of magnificent eyes, large, dark and rather prominent, with heavy lids whose shape recalled a classic comparison to a lotus petal. Nothing escaped the magic of his glance, capable equally of embracing in its irresistible charm, or of sparkling wit, irony, or kindness, of losing itself in ecstasy, or of plunging imperiously to the very depth of the consciousness and of withering with its fury. But his preeminent characteristic was kingliness. He was a born king, and nobody ever came near him, either in India or America, without paying homage to his majesty. ಎಷ್ಟು ಸುಂದರವಾಗಿದೆ ಈ ವಾಕ್ಯ ಪದಪುಂಜಗಳು ಅಂದರೆ ಇದನ್ನು ಪೂರ್ತಿಯಾಗಿ ನಾನು ತರ್ಜುಮೆ ಮಾಡೋದಕ್ಕೆ ಕಷ್ಟವೇ ಆಗುತ್ತೆ. ಆದರೂ ಸಾರಾಂಶ ಹೇಳ್ಬಿಡ್ತೀನಿ. ರೋಮೆ ರೋಲಾ ಹೇಗಿತ್ತು ವಿವೇಕಾನಂದರ ವ್ಯಕ್ತಿತ್ವ ಅಥವಾ ಅವರ ಫಿಸಿಕಲ್ ಪರ್ಸನಾಲಿಟಿ, ಅವರ ದೈಹಿಕ ಸೌಂದರ್ಯ, ದೈಹಿಕ ಸಾಮರ್ಥ್ಯ ಹೇಗೆ ಅವರ ವ್ಯಕ್ತವಾಗ್ತಾ ಇತ್ತು ಅವರ ಆಕಾರದಲ್ಲಿ ಅಂತ ಹೇಳ್ತಾನೆ. ಅವರು ಎತ್ತರವಾಗಿದ್ದರು, ಅಗಲವಾದ ಭುಜ ಮತ್ತು ಅಗಲವಾದ ಎದೆ ಮತ್ತು ಗಟ್ಟಿಯಾದ ದೇಹ.
ಅವರ ತೋಳುಗಳು ಎಷ್ಟು ಬಲಿಷ್ಠವಾಗಿದ್ದವೆಂದರೆ ಎಲ್ಲ ಬಗೆಯ ಕ್ರೀಡೆಗಳಲ್ಲಿ ಪಳಗಿದಂತೆ ಬಲವಾಗಿದ್ದವು. ಎಣ್ಣೆಗಂಪು ಮೈಬಣ್ಣ, ದುಂಡನೆಯ ಮುಖ, ಅಗಲವಾದ ಹಣೆ, ಬಹಳ ಖಡಕ್ಕಾಗಿ ಅಥವಾ ಗಟ್ಟಿಯಾಗಿ ತೋರುವಂತಹ ದವಡೆಗಳು, ಮತ್ತು ಒಂದು ಜೊತೆ ಆಕರ್ಷಕ ಕಣ್ಣುಗಳು, ಅಗಲವಾದ ಕಪ್ಪಗಿನ ಮತ್ತು ಎದ್ದು ಕಾಣುವ ಯಾವ ರೀತಿಯ ಹುಬ್ಬುಗಳು ಮತ್ತು ಕಣ್ರೆಪ್ಪೆಗಳಿದ್ದವೆಂದರೆ ಹೇಗೆ ಒಂದು ಕಮಲದ ದಳವನ್ನು ನಾವು ಬಣ್ಣಿಸ್ತೇವೋ ಹಾಗೆ ಇತ್ತು ಅವರ ಕಣ್ಣು. ಮತ್ತು ಆ ದೃಷ್ಟಿಗಳು ಎಷ್ಟು ತೀಕ್ಷ್ಣವಾಗಿದ್ದವೆಂದರೆ ಈ ಕ್ಷಣದಲ್ಲೇ ಅವರು ಜ್ಞಾನದ ಆಳಕ್ಕೆ ಇಳಿಯಬಲ್ಲವರಾಗಿದ್ದರು, ಹಾಗೆಯೇ ಧ್ಯಾನಕ್ಕೂ ಇಳಿಯಬಲ್ಲವರಾಗಿದ್ದರು. ಅದಲ್ಲದೆ ಅವರು ಪ್ರಜ್ಞೆಯ ಅಂತರಾಳವನ್ನು ಹುಕ್ಕುವ ಶಕ್ತಿಯು ಆ ಕಣ್ಣುಗಳಿಗೆ ಇತ್ತು. ಆದರೆ ಇವೆಲ್ಲವನ್ನು ಮೀರಿದಂತಹ ರಾಜಗಾಂಭೀರ್ಯ ಅವರ ನಡಿಗೆಯಲ್ಲಿತ್ತು. ಆ ಒಂದು ಕ್ಷಾತ್ರ ರಾಜತ್ವ ಅವರಲ್ಲಿ ಹೇಗಿತ್ತು ಅಂದರೆ, ಅವರು ಹುಟ್ಟಿನಿಂದಲೇ ಒಬ್ಬ ಸಾಮ್ರಾಟನಂತೆ ಕಾಣಿಸುತ್ತಿದ್ದರು. ಭಾರತದಲ್ಲೇ ಆಗಲಿ ಬೇರೆ ದೇಶದಲ್ಲಿ ಅಮೆರಿಕದಲ್ಲೇ ಆಗಲಿ ಯಾರೂ ಅವರಿಗೆ ಗೌರವವನ್ನು ತೋರದೆ ಅವರ ಹತ್ತಿರ ಸುಳಿಯುವಂತಿರಲಿಲ್ಲ. ಇದು ರೋಮೆರೋಲ ಅವರನ್ನು ನೋಡಿ ಬರೆದಿರೋದು. ಎಂತಹ ಚಿತ್ರಣವನ್ನು ನಮ್ಮ ಮುಂದೆ ಇರ್ತಾರೆ, ಎಂತಹ ಸಕಾರಾತ್ಮಕವಾದ ಒಂದು ವ್ಯಕ್ತಿತ್ವದ ಮಾದರಿ, ಒಂದು ಫಿಸಿಕಲ್ ಡೈಮೆನ್ಷನ್, ಒಂದು ದೈಹಿಕ ಸ್ವರೂಪ ಒಬ್ಬ ಸಮರ್ಥ ವ್ಯಕ್ತಿಗೆ ಹೇಗಿರಬೇಕು ಅನ್ನೋದಕ್ಕೆ ಮಾದರಿಯಾಗಿ ವಿವೇಕಾನಂದರನ್ನ ಅವನು ಚಿತ್ರಿಸ್ತಾ ಇದ್ದಾನೆ. ಬರೀ ಇಷ್ಟಕ್ಕೆ ನಾವು ವಿವೇಕಾನಂದರನ್ನ ಆಕರ್ಷಕ ವ್ಯಕ್ತಿತ್ವ ಅಂತ ಹೇಳ್ಬೋದಾ? ಅವರು ಈಗಿನ ಪರಿಭಾಷೆಯಲ್ಲಿ ಹೇಳೋದಾದರೆ ಹಿ ಈಸ್ ಎ ಟೂಲ್ ಕಿಟ್ ಫಾರ್ ಲೈಫ್, ಅಂದರೆ ನಮ್ಮ ಇಡೀ ಬದುಕಿಗೆ ಅವರೊಂದು ಸೂತ್ರವಾಗಬಲ್ಲಂತಹವರು. ಅಂಥ ಒಂದು ಆಕರ್ಷಕ ಆಯಸ್ಕಾಂತೀಯ ವ್ಯಕ್ತಿತ್ವ ಅವರದು. ಹಾಗಾದರೆ ಈ ಆಯಸ್ಕಾಂತೀಯ ಗುಣ ಹೇಗೆ, ಯಾವ ಯಾವ ಬಗೆಯಲ್ಲಿ ಅವರಲ್ಲಿ ವ್ಯಕ್ತವಾಗುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇದು, ಈಗ ದೈಹಿಕ ಸೌಂದರ್ಯ ಇರ್ಬೋದು ಅಥವಾ ಅವರ ದೈಹಿಕ ಸಾಮರ್ಥ್ಯ ಇರ್ಬೋದು, ಇದ್ರ ಬಗ್ಗೆ ನಾವು ಇನ್ನಷ್ಟು ಹೇಳ್ಬೋದು. ನೋಡಿ, ಅವರು ಚಿಕ್ಕ ಮಗುವಾಗಿದ್ದಾಗಲೇ ತುಂಬ ತುಂಟರಾಗಿದ್ದರು. ತಮ್ಮ ಎಲ್ಲ ಓರ್ಗೆಯವರನ್ನು ಮೀರಿ ಅವರು ತುಂಟತನ ಮಾಡೋರು. ಅವ್ರನ್ನ ನೋಡ್ಕೊಳ್ಳೋಕ್ಕೆ ಅವ್ರ ತಾಯಿ ಇಬ್ಬರು ದಾದಿಯರನ್ನ ನೇಮಿಸಿದ್ರಂತೆ. ಅಷ್ಟು ತುಂಟ ನರೇಂದ್ರ. ಇದಾದ ಮೇಲೆ, ಯುವಕರಾದ ಮೇಲೆ ಅವರು ಗರಡಿ ವ್ಯಾಯಾಮ ಶಾಲೆ ಎಲ್ಲದರಲ್ಲೂ ಮತ್ತು ಲಾಠಿ ಬೀಸೋದ್ರಲ್ಲಿ ಎಲ್ಲ ಪರಿಣಿತಿಯನ್ನು ಹೊಂದಿದ್ದಂಥವ್ರು. ಹೀಗಾಗಿ ಅವ್ರಿಗೆ ಸಾಕಷ್ಟು ಒಳ್ಳೆ ಪೈಲ್ವಾನನ ಮೈಕಟ್ಟೆ ಇತ್ತು ಅಂತ ಹೇಳಬೇಕು. ಇದು ಒಂದು ಬಗೆ. ಆಮೇಲೆ ಮುಂದೆ ಕೂಡ ಅವರ ಜೀವನದಲ್ಲಿ ಸನ್ಯಾಸ ಸ್ವೀಕರಿಸಿದ ಮೂಲಕ ಕೂಡ ಅನೇಕ ಸಂದರ್ಭಗಳಲ್ಲಿ ಅವರ ದೇಹದಾರ್ಢ್ಯತೆ ಇದೆಯಲ್ಲ, ಅದು ಪರೀಕ್ಷೆಗೆ ಒಳಪಡುತ್ತೆ. ಸ್ವಲ್ಪ ಆಲೋಚನೆ ಮಾಡಬೇಕು ನಾವು. ಆಗಿನ ಕಾಲದಲ್ಲಿ ಇವತ್ತಿನಷ್ಟು ಆಧುನಿಕವಾದಂತಹ ಪ್ರಯಾಣ ಸೌಲಭ್ಯಗಳಿರಲಿಲ್ಲ ಮತ್ತು ಪ್ರಯಾಣಿಕರಿಗೆ ಸೌಲಭ್ಯಗಳು ಇರಲಿಲ್ಲ. ಅದರಲ್ಲೂ ಭಾರತದವರು ಹೊರದೇಶಗಳಿಗೆ, ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಹೋದಾಗ ಅಲ್ಲಿ ಉಳ್ಕೊಳ್ಳೋದು, ಆಹಾರ ಪದ್ಧತಿ ಎಲ್ಲವೂ ಸ್ವಲ್ಪ ಕಷ್ಟವೇ ಇತ್ತು. ಅಂಥದ್ರಲ್ಲಿ ಒಬ್ಬ ವ್ಯಕ್ತಿ, ಅವರು ಭಾಷಣ ಮಾಡಿದಾಗ ಅವರಿಗೆ 29 ವಯಸ್ಸು, ಅಮೆರಿಕದ ಚಿಕಾಗೋದಲ್ಲಿ ಭಾಷಣ ಮಾಡಿದಾಗ. ಆ ವಯಸ್ಸಿಗೆ ಅವರು ಅಲ್ಲೆಲ್ಲ ತಿರುಗಾಡಿ ಎಷ್ಟು ಶ್ರಮಪಟ್ಟರು. ಆ ಚಳಿಯಲ್ಲಿ, ಆ ಗಾಳಿಯಲ್ಲಿ, ಆ ಪರಿಚಿತ ನಾಡಿನಲ್ಲಿ, ಇಂಗ್ಲೆಂಡ್, ಅಮೇರಿಕಾ, ಫ್ರಾನ್ಸ್ ಇಲ್ಲೆಲ್ಲ ತಿರುಗಿದ್ರು. ಮತ್ತು ಸ್ವಲ್ಪ ಕಾಲ ಜಪಾನಿಗೂ ಅವರು ಭೇಟಿ ಕೊಟ್ಟಿದ್ದರು. ಇಲ್ಲೆಲ್ಲ ಅವರು ತಮ್ಮ ದೇಹವನ್ನು ಕಠಿಣವಾದ ಪರೀಕ್ಷೆಗೆ ಒಳಪಡಿಸಿದ್ರು. ಹೀಗಾಗಿ ಕೂಡ ಅವರ ದೇಹ ಬೇಗ ಬಿದ್ದೋಯ್ತು ಅಂತ ಅನಿಸುತ್ತೆ ಕೆಲವು ಸಲ. ಇರಲಿ, ಅಂದರೆ ನಾನು ಯಾಕೆ ಹೇಳಿದೆ ಅಂದರೆ, ಅವರು ಶಕ್ತಿಯ ಪ್ರತೀಕವೇ ಆಗಿದ್ರು ಅನ್ನೋದು. ಈ ವಿಷಯ ಮತ್ತೆ ಮುಂದೆ ಬರುತ್ತೆ. ನಾನು ಮರುಕಳಿಸಿ ಮುಖ್ಯ ವಿಷಯಕ್ಕೆ ಬರ್ತೀನಿ.
ಈ ಆಯಸ್ಕಾಂತೀಯ ವ್ಯಕ್ತಿತ್ವ ಅನ್ನೋದು ಕೇವಲ ಅವರ ದೈಹಿಕ ಸಾಮರ್ಥ್ಯಕ್ಕೆ ಮಾತ್ರ ಸೀಮಿತವೋ ಅಥವಾ ಇನ್ನಷ್ಟು ಅವ್ರನ್ನ ನಮ್ಮನ್ನು ಅವರ ಕಡೆಗೆ ಸೆಳೆಯೋದಕ್ಕೆ ಬೇರೆ ಅಂಶಗಳು ಕೂಡ ಇದೆಯೋ ಅನ್ನೋದನ್ನು ಗಮನಿಸೋಣ. ಅದರಲ್ಲಿ ನನಗೆ ಮೊದಲು ಅನಿಸಿದ್ದು ಅವರಲ್ಲಿದ್ದಂತಹ ಶ್ರದ್ಧೆ ಮತ್ತು ನಿರ್ಭಯತೆ. ಶ್ರದ್ಧೆ ಮತ್ತು ನಿರ್ಭಯತೆ ಅವರಲ್ಲಿ ಎಷ್ಟಿತ್ತು ಅಂದರೆ ಅವರ ಜೊತೆಯಲ್ಲಿದ್ದವ್ರಿಗೂ ಕೂಡ ಅದು ಸಾಂಕ್ರಾಮಿಕ ಆಗ್ಬಿಡೋದು. ನೋಡಿ, ಅವರು ಪುಟ್ಟ ಹುಡುಗ ಆಗಿದ್ದರು. ನರೇಂದ್ರ ಹುಡುಗ, ಒಂದು 6ನೇ ಕ್ಲಾಸ್ 7ನೇ ಕ್ಲಾಸ್ ಹುಡುಗ ಇರ್ಬೋದು, ಅಥವಾ ಇನ್ನೂ ಚಿಕ್ಕವನು. ಪಕ್ಕದ ಮನೆಯಲ್ಲಿ ಒಂದು ದೊಡ್ಡ ಮಾವಿನ ಮರ, ಮಕ್ಕಳೆಲ್ಲ ಮರಕೋತಿ ಆಡೋರು. ನರೇಂದ್ರ ಅವನ ಸ್ನೇಹಿತರು. ಆದರೆ ಆ ಮನೆಯ ಒಡೆಯ ಒಬ್ಬ ವಯಸ್ಸಾದ ಹಿರಿಯರಿದ್ದರು, ತಾತಯ್ಯ. ಅವರು ಈ ಮಕ್ಕಳಿಗೆಲ್ಲ ಆ ಮರದಿಂದ ಏನಾದ್ರು ಒಂದು ಅವ್ರಿಗೆ ಗದ್ದಲ ಆಗುತ್ತೆ ಅಂತ ತೊಂದರೆ ಆಗ್ತಿರ್ಬೋದು, ಎರಡನೇದು ಮರದಿಂದ ಏನಾದ್ರು ಮಕ್ಕಳು ಬಿದ್ದು ಪೆಟ್ಟು ಮಾಡ್ಕೊಳ್ಬೋದು ಅನ್ನೋ ಒಂದು ಆತಂಕನೂ ಇರ್ಬೋದು. ಯಾವುದೋ ಹೀಗೊಂದು ಕಾರಣದಿಂದ ಅವರು ಮಕ್ಕಳಿಗೆಲ್ಲ ಸ್ವಲ್ಪ ಭಯ ಹುಟ್ಟಿಸ್ಬೇಕು ಅಂಥೇಳಿ, ನೋಡಿ ಮಕ್ಕಳ, ಈ ಮರದಲ್ಲಿ ದೊಡ್ಡ ಬ್ರಹ್ಮ ರಾಕ್ಷಸ ಇದೆ, ನೀವೆಲ್ಲ ಇಲ್ಲಿ ಬಂದು ಆಟ ಆಡ್ತಾ ಇದ್ರೆ ನಿಮ್ದೆಲ್ಲ ಕುತ್ತಿಗೆ ಮುರಿದಾಕ್ಬಿಡುತ್ತದೆ, ಕುತ್ತಿಗೆ ಮುರಿದು ಸಾಯಿಸ್ಬಿಡುತ್ತೆ ನಿಮ್ಮನ್ನು, ನೀವು ಈ ಮರ ಹತ್ತಬಾರ್ದು ಅಂತ ತಾತಯ್ಯ ಅವ್ರಿಗೆಲ್ಲ ಹೆದರಿಸ್ತಾನೆ. ಮಕ್ಕಳೆಲ್ಲ ಓಡಿ ಹೊರಟೋಗ್ತಾರೆ. ಆದರೆ ನರೇಂದ್ರ ಮಾತ್ರ ಆ ಮರದ ಒಂದು ಕೊಂಬೆ ಮೇಲೆ ಅವನು ತಲೆ ಕೆಳಗೆ ಕಾಲು ಸಿಕ್ಸ್ಬಿಟ್ಟು ತಲೆ ಕೆಳಗೆ ಮಾಡಿಕೊಂಡು ಜೊತೆ ಆಡ್ತಾ ಇರ್ತಾನೆ. ತಾತಯ್ಯನಿಗೆ ಆಶ್ಚರ್ಯ, ಎಲ್ಲ ಮಕ್ಕಳು ಹೋದರೆ ಈ ಹುಡುಗ ಯಾಕೆ ಆಡ್ತಾ ಇದ್ದಾನೆ? ಅದರಿಂದ ಅವ್ರು ಬಂದು ಕೇಳ್ತಾರೆ, ಏನು ನರೇನ್, ನಿನಗೆ ಬ್ರಹ್ಮರಾಕ್ಷಸನ ಭಯ ಇಲ್ವಾ ಅಂತ. ಅದಕ್ಕೆ ನರೇಂದ್ರ ಹೇಳ್ತಾನೆ, ಇಲ್ಲ, ನಾನು ಆಟ ಆಡ್ಕೋತೀನಿ, ಆರಾಮಾಗಿ ಆಟ ಆಡ್ಕೋತೀನಿ. ಆಮೇಲೆ ಅವನ ಸ್ನೇಹಿತರು ಕೂಡ ಕೇಳ್ತಾರೆ, ನರೇನ್ ನಿನಗೆ ಭಯ ಆಗಲ್ವೇನೋ, ಅಲ್ಲಿ ಬ್ರಹ್ಮರಾಕ್ಷಸ ಇದೆ, ಇಳಿಯೋ ಇಳಿಯೋ ಅಂತ. ಅವನು ಹೇಳ್ತಾನೆ, ಅಯ್ಯೋ ಆ ಬ್ರಹ್ಮರಾಕ್ಷಸ ಇರೋದು ನಿಜ ಆಗಿದ್ರೆ ಇಷ್ಟೊತ್ತಿಗೆ ಯಾವತ್ತೋ ನನ್ನ ಕುತ್ತಿಗೆ ಮುರಿದೋಗ್ಬೇಕಾಗಿತ್ತು. ಅಷ್ಟೇ ಅಲ್ಲ, ಇಲ್ಲಿ ಯಾರೂ ಇರೋಕ್ಕೂ ಆಗ್ತಾ ಇರಲಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಅವನ ಬುದ್ಧಿನೂ ಎಷ್ಟು ಶಾರ್ಪ್ ಇತ್ತು ನೋಡಿ. ಆ ತಾತಯ್ಯನಿಗೂ ಸ್ವಲ್ಪ ಚಿವುಟ್ತಾನೆ. ಆ ಬ್ರಹ್ಮರಾಕ್ಷಸ ಮರದಲ್ಲೇ ನಿಜ ಆಗಿದ್ದರೆ ಈ ತಾತಯ್ಯ ಹೇಗೆ ಕಾಂಪೌಂಡಲ್ಲಿ ಈ ಒಂದು ಆವರಣದಲ್ಲಿ ಇರೋಕ್ಕೆ ಸಾಧ್ಯ ಆಗಿತ್ತು ಅಂತನೋ ಅವನ ತರ್ಕ. ಇರಲಿ, ಇದು ಒಂದು. ಆಮೇಲೆ ಶ್ರದ್ಧೆ. ವಿವೇಕಾನಂದರಲ್ಲಿ ನಾವು ನೀವು ಕಾಣುವಂತಹ ಆಯಸ್ಕಾಂತೀಯ ಗುಣ ಏನಪ್ಪ ಅಂತಂದರೆ ಅಪರಿಮಿತವಾದ ಶ್ರದ್ಧೆ. ಯಾರಲ್ಲಿ ಶ್ರದ್ಧೆ? ತನ್ನಲ್ಲಿ ತನಗೆ ಶ್ರದ್ಧೆ. ಅವ್ರೇನಾದರೂ ನಾನು ಇದನ್ನು ಮಾಡಬೇಕು ಅಂತ ಮನಸ್ಸು ಮಾಡಿ ನಿಂತರೆ ಅವರು ಅದನ್ನು ಮಾಡಿಯೇ ತೀರೋರು. ಕಾಲೇಜ್ನಲ್ಲಿ ಅವರ ಸ್ನೇಹಿತನೊಬ್ಬನಿಗೆ ಫೀಸ್ ಅಥವಾ ಸ್ಕಾಲರ್ಶಿಪ್ ಏನೋ ಒಂದು ತೊಂದರೆ ಬಂದಾಗ ಅದನ್ನು ಹೇಗೆ ಎದುರಿಸಿದ್ರು ಅವರ ಜೀವನ ಚರಿತ್ರೆಯಲ್ಲಿ ನೋಡ್ತೇವೆ. ಆಮೇಲೆ ಈ ಶ್ರದ್ಧೆಯ ಬಲದಿಂದ ಅವರು ಜೀವನ ಇಡೀ ಹೇಗೆ ನಡ್ಕೊಳ್ತಾ ಇದ್ರು ನೋಡಿ. ಅಮೆರಿಕಕ್ಕೆ ಹೋದರು, ಅಲ್ಲಿ ಅವರ ಪರಿಚಯದ ಪತ್ರ ಕಳೆದು ಹೋಯಿತು, ಯಾರ್ದು ಸಂಪರ್ಕ ಇಲ್ಲ. ಎಲ್ಲ ಮಹಾರಾಜರು ವಿದ್ವಾಂಸರು ಕೊಟ್ಟಿದ್ದಂತಹ ಶಿಫಾರಸು ಪತ್ರಗಳು ಕಳೆದು ಹೋಗಿದೆ. ಆದರೂ ಅವ್ರು ಶ್ರದ್ಧೆ ಕಳ್ಕೊಳ್ಳಿಲ್ಲ. ಕೊನೆಗೂ ಅವರು ಅಲ್ಲಿ ಭಾಷಣ ಮಾಡಿಯೇ ಮಾಡಿದರು, ವಿಶ್ವದ ವಿಜಯಿಗಳೂ ಆದರು. ಆಮೇಲೂ ಅಷ್ಟೇ, ರಾಮಕೃಷ್ಣ ಮಠದ ಸಂಘಟನೆ, ರಾಮಕೃಷ್ಣ ಮಿಷನ್ನ ಸ್ಥಾಪನೆ, ಇದೆಲ್ಲ ಸಾಮಾನ್ಯ ಕಾರ್ಯಗಳಲ್ಲ. ಈ ಶ್ರದ್ಧೆ ಅವರಿಗೆ ಬಾಲ್ಯದಿಂದಲೂ, ಅವರು ಪುಟ್ಟ ಮಗುವಾಗಿದ್ದಾಗ ಧ್ಯಾನದ ಆಟ ಆಡುವಾಗಿರ್ಬೋದು, ಕಾಲೇಜಿನ ಅಧ್ಯಯನದಲ್ಲಿರ್ಬೋದು, ಶ್ರೀರಾಮಕೃಷ್ಣರನ್ನು ಸಂಪರ್ಕಿಸಿದಾಗಿರ್ಬೋದು, ಅಥವಾ ತಮ್ಮ ಸಾಧನೆಯ ದಿನಗಳಲ್ಲಿ ಇರ್ಬೋದು, ಈ ಶ್ರದ್ಧೆ ಅವರಲ್ಲಿ ಎದ್ದು ಕಾಣುವಂಥದ್ದು. ಅದು ನಮ್ಮನ್ನು ಆಕರ್ಷಿಸುತ್ತೆ. ಶ್ರದ್ಧೆಯ ಮೂಲ ಮಂತ್ರವನ್ನೇ ಅವರು ನಮಗೆ ಕೊಟ್ಟಿರೋದು, ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅಂತ. ನಮಗೆಲ್ಲ ಅವರು ಬಿ ಫಿಯರ್ಲೆಸ್, ಹೆದರಬೇಡ, ಅಬೀಹಿ ಅಬೀಹಿ ಅಂತ ಹೇಳ್ತಾರೆ ಅವರು. ಅಂದರೆ ಭಯ ಅನ್ನೋದೇ ಇರ್ಕೂಡುದು ಅಂತ ಹೇಳ್ತಾರೆ, ನಿರ್ಭಯರಾಗಿರಿ ಅಂತ. ಇದು ಅವರಲ್ಲಿ ಕಾಣುವಂತಹ
ಒಂದು ಮುಖ್ಯವಾದ ಆಯಸ್ಕಾಂತೀಯ ಗುಣ. ಎರಡನೇದು, ಅವರಲ್ಲಿ ನಮ್ಮನ್ನು ಆಕರ್ಷಿಸೋದು ಆಯಸ್ಕಾಂತೀಯ ಗುಣ ಏನಿದೆ ಅಂತಂದರೆ ಅವರ ಬುದ್ಧಿ ಮತ್ತು ಹೃದಯಗಳ ಸಂಗಮ. ಅವರಲ್ಲಿ ಬೌದ್ಧಿಕ ಶಕ್ತಿ ಮತ್ತು ಅನುಕಂಪ ಇವೆರಡೂ ಎಷ್ಟು ಚೆನ್ನಾಗಿ ಸಮ್ಮಿಳಿತವಾಗಿತ್ತು ಅಂದರೆ ಅವರು ಹೇಳ್ತಾರೆ, ಸೋ ಲಾಂಗ್ ಆಸ್ ಮಿಲಿಯನ್ಸ್ ಲಿವ್ ಇನ್ ಹಂಗರ್ ಆ್ಯಂಡ್ ಇಗ್ನೋರೆನ್ಸ್ ಐ ಹೋಲ್ಡ್ ಎವ್ರಿ ಮ್ಯಾನ್ ಎ ಟ್ರೇಟರ್ who having been educated at this expense, at their expense, pays not the least heed to them. ನೋಡಿ, ನಾವೆಲ್ಲ ಅನ್ಕೊಂಡ್ಬಿಡ್ತೀವಲ್ವಾ, ವಿದ್ಯಾರ್ಥಿ ಮಿತ್ರರು ಯಾರು ಕೇಳ್ತಾ ಇದ್ದೀರೋ ಸ್ವಲ್ಪ ಯೋಚನೆ ಮಾಡಿ. ನಾವೆಲ್ಲ ಅನ್ಕೊಂಡ್ಬಿಡ್ತೀವಿ, ನಾನು ಕಾಲೇಜಿಗೆ ಫೀಸ್ ಕಟ್ತೀನಿ, ನಾನು ಎಕ್ಸಾಮ್ ಫೀಸ್ ಕಟ್ತೀನಿ, ನಾನು ಮಾರ್ಕ್ಸ್ ಕಾರ್ಡ್ ಫೀಸ್ ಕಟ್ತೇನೆ, ನನ್ನ ಎಜುಕೇಷನ್ ನಾನು ದುಡ್ಡು ಕೊಟ್ಟಿದ್ದೇನೆ, ಅದರಿಂದ ನಾನು ನನ್ನ ಬದುಕನ್ನು ರೂಪಿಸ್ಕೊಳ್ಳೋಕ್ಕೆ ನನಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ, ನನಗೆ ಬೇಕಾದಾಗೆ ಬದುಕುವಂಥ ಅಧಿಕಾರ ಇದೆ, ಇವೆಲ್ಲ ಆಲೋಚನೆ ಮಾಡ್ತೀವಿ. ಆದರೆ ವಿದ್ಯಾರ್ಥಿ ಮಿತ್ರರೇ, ನೆನಪಿಡಿ, ನಾವು ಕೊಡುವಂತಹ ಫೀಸು, ನಾವು ಕೊಡುವಂತಹ ಆರ್ಥಿಕವಾದಂತಹ ಏನೇ ಇದಿರ್ಬೋದು, ಆದರೆ ಶಿಕ್ಷಣ ನಡಿಬೇಕಾದ್ರೆ UGC ಮತ್ತು ಅನೇಕ ಸಂಬಂಧಪಟ್ಟ ಇಲಾಖೆಗಳು ಸಾಕಷ್ಟು ಹಣವನ್ನು ವಿದ್ಯಾಸಂಸ್ಥೆಗಳಿಗೆ ಬೇರೆ ಬೇರೆ ರೂಪದಲ್ಲಿ ಒದಗಿಸುತ್ತೆ. ಅದು ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ನಮ್ಮ ವಿವೇಕಾನಂದ ಯೂತ್ ಮೂವ್ಮೆಂಟ್ನಂತಹ NGO ಮುಖಾಂತರ ಆಗಿರ್ಬೋದು. ಒಂದು ಶ್ರಮದಾನದ ರೂಪದಲ್ಲಿ ಬಂದಿರುತ್ತೆ, ಇಲ್ಲ ಹಣದ ರೂಪದಲ್ಲಾದರೂ ಅಲ್ಪ ಸ್ವಲ್ಪನಾದರೂ ಬಂದಿರುತ್ತೆ. ನೋಡಿ, ಒಬ್ಬ ಬಡವ ಉಪ್ಪು ತಗೊಳ್ಬೇಕಾದ್ರು, ಒಬ್ಬ ಬಡವ ಏನೇ ಒಂದು ವಸ್ತು ಬಟ್ಟೆ ಖರೀದಿ ಮಾಡಬೇಕಾದ್ರೆ, ಏನೇ ಮಾಡಬೇಕಾದ್ರೂ ತೆರಿಗೆ ಅಂತ ಸರ್ಕಾರ ಸಂಗ್ರಹಿಸತ್ತಲ್ವಾ. ಈ ತೆರಿಗೆ ಸಂಗ್ರಹವಾಗಿದ್ದರಲ್ಲಿ ಒಂದು ಅಲ್ಪ ಭಾಗವಾದರೂ ಶಿಕ್ಷಣ ರಂಗಕ್ಕೆ ಹರಿದು ಬರುತ್ತಲ್ವಾ. ನೀವು ರಾಜ್ಯ ಬಜೆಟ್ ಅಥವಾ ಕೇಂದ್ರ ಬಜೆಟ್ ನೋಡಿದಾಗ ಅದರಲ್ಲಿ ಶಿಕ್ಷಣಕ್ಕೆ ಅಂತ ಎಷ್ಟೋ ಸಾವಿರ ಕೋಟಿ ಮೀಸಲಾಗಿರುತ್ತೆ. ಅದರಿಂದ ವಿದ್ಯಾರ್ಥಿ ಮಿತ್ರರು ತಿಳ್ಕೊಳ್ಬೇಕು, ತಮ್ಮ ಮೇಲೊಂದು ಜವಾಬ್ದಾರಿ ಇದೆ. ಏಕೆಂದರೆ ತಮ್ಮ ಶಿಕ್ಷಣಕ್ಕೆ ಕೇವಲ ತಾವೊಬ್ಬರು ಫೀಸ್ ಕಟ್ಟಿಲ್ಲ, ಇಡೀ ಸಮುದಾಯದ ಸಣ್ಣ ಭಾಗ ಅಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ತೊಡಕೊಂಡಿದೆ. ಹೀಗಾಗಿ ನಾನು ಸಮಾಜಕ್ಕೆ ತೀರಿಸಬೇಕಾದಂತಹ ಋಣ ಅಧಿಕವಾಗೇ ಇದೆ. ಹೆಚ್ಚು ಹೆಚ್ಚು ಶಿಕ್ಷಿತರಾದವರಲ್ಲಿ ಅದು ಹೆಚ್ಚು ಹೆಚ್ಚು ಜವಾಬ್ದಾರಿ, ಋಣಭಾರ ಇದೆ ಅಂತ ಭಾವಿಸಬೇಕು. ಅದನ್ನೇ ವಿವೇಕಾನಂದರಲ್ಲಿ ಹೇಳೋದು. ಅವರು ಎಜುಕೇಷನ್ ಬಗ್ಗೆ ತುಂಬ ಅದ್ಭುತವಾದಂಥ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮುಂದೆ ಬರೋಣ. ಇಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲಿಯವರೆಗೆ ನಮ್ಮ ದೇಶದ ಬಡ ಜನರು ಅಜ್ಞಾನದಲ್ಲಿ ತೊಳಲಾಡ್ತಾ ಇರ್ತಾರೋ, ಕಷ್ಟದಲ್ಲಿರ್ತಾರೋ, ಅಲ್ಲಿವರೆಗೂ ಪ್ರತಿ ವಿದ್ಯಾವಂತರು ಅವರಿಗೆ ಸಹಾಯ ಮಾಡುವುದು ಅವರ ಕರ್ತವ್ಯ. ಇಲ್ಲದಿದ್ದರೆ ಅವರನ್ನು ನಾನು ಧೂರ್ತರು ಅಂತ ಕರಿತೀನಿ, ಅವರನ್ನು ನಾನು ದುಷ್ಟರು ಅಂತ ಕರಿತೀನಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅವರಲ್ಲಿ ಬುದ್ಧಿಶಕ್ತಿ ಮತ್ತು ಹೃದಯಗಳ ಸಂಗಮ ಆಗಿತ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಅವರ ಜಗತ್ತನ್ನು ಆಕರ್ಷಿಸಿದರು. ಅಮೆರಿಕ, ಇಂಗ್ಲೆಂಡ್, ಈ ಎಲ್ಲ ದೇಶಗಳ ಜನಗಳು ಮುಗಿಬಿದ್ದು ಅವರ ಭಾಷಣವನ್ನು ಕೇಳಿದ್ರು, ಹಣ ಕೊಟ್ಟು ಅವರ ಭಾಷಣವನ್ನು ಕೇಳಿದ್ರು. ಆದರೆ ವಿವೇಕಾನಂದರು ಆ ಹಣವನ್ನು ತಂದೇನು ಮಾಡಿದ್ರು? ಭಾರತದಲ್ಲಿ ತೊಡಗಿಸಿದ್ರು. ಅವ್ರು ಹೇಳ್ತಾರೆ, ಈ ದೇಶದಲ್ಲಿ ನಿಮ್ಮ ಪದವಿ ಪತ್ರಗಳನ್ನು, ನಿಮ್ಮ ಪದವಿ ಗೌನುಗಳನ್ನು ಮುಳುಗಿಸೋ ಅಷ್ಟು ಅರಬ್ಬಿ ಸಮುದ್ರದಲ್ಲಿ ನೀರಿಲ್ಲವೇ? ಬಿಸಾಕಿ ಅದನ್ನೆಲ್ಲ. ಮೊದಲು ಕನಿಷ್ಠ ಜನ ಯಾರಿದ್ದಾರೆ ಅವರ ಉದ್ಧಾರಕ್ಕೆ ನೀವೇನಾದರೂ ಮಾಡಿ. ಪ್ರತಿ ಹಳ್ಳಿಗಳಿಗೆ ನೀವು ಶಿಕ್ಷಣವನ್ನು, ತಿಳುವಳಿಕೆಯನ್ನು ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ಸೊ ಸ್ವತಃ ಅವರಲ್ಲಿ ಆ ಬೌದ್ಧಿಕ ಶಕ್ತಿಯ ಪ್ರಕಾಶವನ್ನು ನೋಡಿ ನಾವು ಆಕರ್ಷಿತರಾಗ್ತೀವಿ. ಇಲ್ಲಿ ನಾನು ಹೇಳ್ತಾ ಇರೋದು ಕೇವಲ ಆ ಬೌದ್ಧಿಕ ಶಕ್ತಿಯ ಪ್ರಕಾಶಕ್ಕೆ, ಅಂದರೆ ಅವರ ಜ್ಞಾನಯೋಗ, ಕರ್ಮಯೋಗ, ಬೇರೆ ಬೇರೆ ಲೆಕ್ಚರ್ಸ್ ಇದೆ, ಅವ್ರದ್ದು ಬೇರೆ ಬೇರೆ ಭಾಷಣಗಳಿವೆ, ಅವುಗಳಿಂದ ನಾವು ಸುಲಭವಾಗಿ ಆಕರ್ಷಿತರಾಗ್ತೀವಿ. ಆದರೆ ಅದ್ರ ಒಳಗಡೆ ಹೃದಯದ ಅನುಕಂಪ ಇದೆ. ಅವರ ಅನುಕಂಪವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಅವರ
ಆಕರ್ಷಣೆಯ ಅಯಸ್ಕಾಂತೀಯ ವ್ಯಕ್ತಿತ್ವದ ಎರಡನೇ ಅಂಶ. ಇದಕ್ಕೆ ಸಂಬಂಧಿಯಾಗಿ, ಇದಕ್ಕೆ ಹತ್ತಿರವಾಗಿ ಮೂರನೇ ಅಂಶ ಇದೆ ಅವರ ಅಯಸ್ಕಾಂತೀಯ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಿದ್ದು. ಅದು ಅನುಷ್ಠಾನ ವೇದಾಂತ, ಪ್ರಾಕ್ಟಿಕಲ್ ಸ್ಪಿರಿಚುಯಾಲಿಟಿ. ನಮ್ಮಲ್ಲಿ ಅಧ್ಯಾತ್ಮ ಅಂದ್ರೇನು? ಜೀವನದಿಂದ ವಿಮುಖರಾಗುವುದು ಅಂತ ಎಲ್ಲೋ ಒಂದು ಕಡೆ ಬಂದಿದೆ. ಇದು ನಾನು ನನ್ನ ಪರಂಪರೆಯನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಆಯಾ ಕಾಲಕ್ಕೆ ತಕ್ಕ ಹಾಗೆ ನಮ್ಮ ಚಿಂತಕರು, ಸಮಾಜ ಸುಧಾರಕರು, ಸನ್ಯಾಸಿಗಳು, ಸಂತರು ಆಲೋಚನೆ ಮಾಡ್ತಾರೆ. ನೋಡಿ, ಭಗವಾನ್ ಬುದ್ಧ ಸಂಘಟಿಸಿದ ಯಾವುದನ್ನ? ಸನ್ಯಾಸಿ ಸಂಘವನ್ನು ಆ ಮಟ್ಟದಲ್ಲಿ ಸಂಘಟಿಸಿದ್ದು. ಅದಕ್ಕಿಂತ ಮುಂಚೆ ಆಚಾರ್ಯತ್ರಯರು ಬಂದಿದ್ರು ಅಥವಾ ಆಚಾರ್ಯರು ಬಂದಿದ್ರು, ಅವ್ರು ಮಾಡಿರಲಿಲ್ಲ ಅಂತಲ್ಲ, ಅವ್ರು ಮಾಡಿದ್ರು. ಆದರೆ ಅದು ಕೆಲವು ಮಿತಿಗಳಿಗೆ ಒಳಪಟ್ಟಿತ್ತು, ಅಥವಾ ಅಲ್ಲಿ ಸಂಖ್ಯೆ ಅಷ್ಟು ಅಧಿಕವಾಗಿರಲಿಲ್ಲ. 4 ದಿಕ್ಕಿನಲ್ಲಿ 4 ಮಠಗಳು, ಕೇಂದ್ರ ಮಠಗಳು ಅಥವಾ ಸಣ್ಣ ಸಣ್ಣ ಮಠಗಳು. ಆದರೆ ಬುದ್ಧನ ಚೈತ್ಯ ವಿಹಾರಗಳಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಿಕ್ಷುಗಳಿದ್ರು. ಅಂದರೆ ಒಂದು ಸಂಘಟನೆಯ ರೂಪವನ್ನು ಕೊಟ್ಟರು ಅಧ್ಯಾತ್ಮಕ್ಕೆ, ಧರ್ಮಕ್ಕೆ. ಯಾರು? ಭಗವಾನ್ ಬುದ್ಧ. ಆದರೆ ಈ ಸಂಘಟಿತ ಸನ್ಯಾಸಿಗಳ ಸಮಾಜಕ್ಕೆ ಸೇವೆಯ ದೀಕ್ಷೆಯನ್ನು ಕೊಟ್ಟರು, ಅನುಷ್ಠಾನ ವೇದಾಂತವನ್ನು ಕೊಟ್ಟವರು ವಿವೇಕಾನಂದ. ಇದು ಅವರ ಅಯಸ್ಕಾಂತೀಯ ವ್ಯಕ್ತಿತ್ವದ ಎದ್ದು ಕಾಣುವ ಅಂಶ, ಪ್ರಾಕ್ಟಿಕಲ್ ಸ್ಪಿರಿಚುಯಾಲಿಟಿ. ಅವರು ತಮ್ಮ ಇಡೀ ಮಿಷನ್ನಿನ ಉದ್ದೇಶವನ್ನು ಯಾವ ಕಡೆಗೆ ತಿರ್ಸಿದ್ರು ಅಂದರೆ, ಕರ್ಮಠ ವಿಚಾರಗಳನ್ನು ಬದಿಗಿಟ್ರು. ಫ್ರಮ್ ರಿಚುವಲ್ಸ್ ಟು ಕ್ಯಾರೆಕ್ಟರ್ ಬಿಲ್ಡಿಂಗ್. ಅವ್ರೇನು ಮಾಡ್ತಾರೆ? ಪೂಜೆ ಮಾಡು, ಧ್ಯಾನ ಮಾಡು, ಜಪ ಮಾಡು, ಅದು ಮಾಡು, ಇದು ಮಾಡೋಕ್ಕಿಂತ ಅವರು ಹೆಚ್ಚು ಒತ್ತು ಕೊಟ್ಟಿದ್ದು, ನೀನು ಪವಿತ್ರನಾಗು, ನೀನು ಚಾರಿತ್ರ್ಯವಂತನಾಗು, ಅದಕ್ಕೆ ಸೇವೆ ಮಾಡು. ನೀನು ಸೇವೆ ಮಾಡ್ತಾ ಇದ್ರೆ ನಿನ್ನ ಮನಸ್ಸು ಶುದ್ಧಿ ಆಗುತ್ತೆ. ಎಲ್ಲ ಕಿಟಕಿ ಬಾಗಿಲು ಮುಚ್ಕೊಂಡು ನೀನು ರೂಮಲ್ಲಿ ಧ್ಯಾನ ಕೂತ್ಕೊಂಡ್ರೆ ನಿನ್ನ ಮನಸ್ಸು ಗೊಂದಲದಲ್ಲಿರುತ್ತೆ ಅಂತ ಹೇಳುವಂತಹ ಹೊಸ ವೇದಾಂತವನ್ನು ಅವರು ನಮ್ಮ ಮುಂದೆ ಇಡ್ತಾರೆ. ಹೀಗಾಗಿ ವಿವೇಕಾನಂದರದ್ದು ಬಹಳ ಆಕರ್ಷಣೀಯ ಅಂಶ ಇದು. ಯಾವುದು ಅಂದರೆ ಅನುಷ್ಠಾನ ವೇದಾಂತ. ಅವರು ಏನು ಹೇಳ್ತಾರೆ? ಒಳಗಿನಿಂದ ವಿಕಾಸ ಆಗಬೇಕು ಮನುಷ್ಯ, ಅದಕ್ಕೆ ಹೊರಗಿನ ಪ್ರಯತ್ನಗಳು ಬೇಕು. ಎಷ್ಟು ಹೊತ್ತು ಧ್ಯಾನ ಮಾಡೋಕ್ಕೆ ಸಾಧ್ಯ, ಎಷ್ಟು ಹೊತ್ತು ಜಪ ಮಾಡೋಕ್ಕೆ ಸಾಧ್ಯ. ಆದರೆ ಸಹಜೀವಿಗೆ ಅನುಕಂಪ ತೋರಿ, ಸಹಜೀವಿಗೆ ನಾವು ಸೇವೆಯನ್ನು ಮಾಡಿದಾಗ ಸಹಜವಾಗಿ ನಮ್ಮೊಳಗಡೆ ಆ ಪಾವಿತ್ರ್ಯತೆ ಅನ್ನೋದು ನೆಲೆಗಾಣಕ್ಕೆ ಶುರು ಆಗುತ್ತೆ. ಇದನ್ನು ನಾವು ಗ್ರೋಯಿಂಗ್ ಫ್ರಮ್ ಇನ್ಸೈಡ್ ಔಟ್ ಅಂತೀವಿ. ಅಂದರೆ ಒಳಗಿನ ವಿಕಾಸದಿಂದ ಹೊರಗೆ ನಾವು ಪ್ರಕಾಶಮಾನವಾಗ್ತಾ ಹೋಗ್ತೇವೆ. ಅವರು 3 ಅಂಶಗಳಿಗೆ ಅನುಷ್ಠಾನ ವೇದಾಂತದಲ್ಲಿ ಒತ್ತು ಕೊಡ್ತಾರೆ. ಯಾವ್ಯಾವ್ದು ಅಂದರೆ, ಒಂದು ಶಕ್ತಿ, ಎರಡನೇದು ಚಾರಿತ್ರ್ಯ, ಮೂರನೇದು ಸೇವೆ. ಶಕ್ತಿ ಅನ್ನೋದು ಅವರ ಮೂಲ ಮಂತ್ರ. ಯಾರು ಶಕ್ತಿವಂತನೋ ಅವನು ಹೆಚ್ಚು ತಪ್ಪು ಮಾಡಲ್ಲ. ದುರ್ಬಲ ಮನಸ್ಸುಗಳು, ದುರ್ಬಲ ದೇಹಗಳು, ದುರ್ಬಲ ವ್ಯಕ್ತಿತ್ವಗಳು ತಪ್ಪು ಮಾಡ್ತವೆ. ಶಕ್ತಿವಂತರು ತಪ್ಪು ಮಾಡುವುದು ಕಡಿಮೆ ಅಥವಾ ಮಾಡೋದೇ ಇಲ್ಲ. ಹೆಚ್ಚು ಶಕ್ತಿವಂತನಾದಷ್ಟು ತಪ್ಪು ಕಡಿಮೆ. ಹಾಗಾದರೆ ರಾವಣ ತಪ್ಪು ಮಾಡಲಿಲ್ವಾ ಅಂತ ಕೇಳಬಾರ್ದು. ರಾವಣನಿಗಿಂತ ರಾಮ ಹೆಚ್ಚು ಶಕ್ತಿವಂತ, ಅದಕ್ಕೆ ಅವನು ಹೆಚ್ಚು ಶೀಲವಂತ, ಅದಕ್ಕೆ ಅವನು ಹೆಚ್ಚು ಸಾಚಾರಿತ್ರವಂತ. ಆ ಮಟ್ಟದ ಆದರ್ಶವನ್ನು ನಮ್ಮ ಕಣ್ಣು ಮುಂದೆ ಇಟ್ಕೊಳ್ಬೇಕಾಗುತ್ತೆ. ಆ ಚಾರಿತ್ರ, ಶಕ್ತಿಯ ಜೊತೆಗೆ ಚಾರಿತ್ರ ಬರುತ್ತೆ. ಚಾರಿತ್ರ ಶಕ್ತಿ ಎರಡೂ ಸೇರಿದ ಮೇಲೆ ಅನುಕಂಪ ತಾನಾಗಿ ಹುಟ್ಟುತ್ತೆ. ಬರೀ ಶಕ್ತಿ ಇದ್ದರೆ ನಾವು ಲೋಕಪೀಡಕರಾಗ್ತೀವಿ, ರಾವಣ ಆಗ್ತೀವಿ. ಶಕ್ತಿ ಜೊತೆ ಚಾರಿತ್ರ್ಯ ಇದ್ದರೆ ಧರ್ಮ ಸ್ಥಾಪನೆ ಆಗುತ್ತೆ. ಕೃಷ್ಣನ್ ಥರ, ರಾಮನ್ ಥರ, ವಿವೇಕಾನಂದರ ಥರ. ಆಚಾರ್ಯತ್ರಯರು ಒಂದು ಮಟ್ಟದ ಅದ್ಭುತವಾದ ಕಾರ್ಯವನ್ನು ಮಾಡಿದ್ರು. ಬುದ್ಧ ಭಾರತೀಯ ಸನಾತನ ಇದಕ್ಕೆ ಸನ್ಯಾಸ ಸಂಪ್ರದಾಯಕ್ಕೆ ಸಂಘಟನೆಯ ಸ್ವರೂಪ ಕೊಟ್ಟರು ಬುದ್ಧ ಭಗವಾನರು. ವಿವೇಕಾನಂದರು ಈ ಸಂಘಟನೆಗೆ ಸೇವಾ ದೀಕ್ಷೆಯನ್ನು ಕೊಟ್ಟರು. ಹೀಗಾಗಿ ಇವರು ನಮಗೆ ಹೆಚ್ಚು ಆಕರ್ಷಕರಾಗಿ ಕಾಣೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀನಿ. ಅವರು ಹೇಳ್ತಾರೆ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದರೆ, ಈ ಸೇವೆಯನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ತೊಡಗಿಕೊಳ್ಳಬೇಕು ಅನ್ನೋದನ್ನು ಅವರು ಅದ್ಭುತವಾಗಿ ಹೇಳ್ತಾರೆ. ನೋಡಿ, ಹೇಗೆ ಮಾಡಬೇಕು ಅಂತ ಹೇಳುವಾಗ ಅವರು
ತನ್ನನ್ನು ತಾನು ಮರೆಯುವಂತೆ. ನಾವು ಯಾವಾಗ ತಪ್ಪು ಮಾಡ್ತೀವಿ, ನಾವು ಸ್ವಾರ್ಥಿಗಳಾದಾಗ, ನಮ್ಮ ಬಗ್ಗೆ ನಮಗೆ ಆಲೋಚನೆಗಳು ಆ ಸ್ವಾರ್ಥದ ರೂಪವನ್ನು ಪಡ್ಕೊಂಡಾಗ ನಾವು ತಪ್ಪು ಮಾಡ್ತೀವಿ. ಅದೇ ನಮ್ಮಲ್ಲಿ ನಿಸ್ವಾರ್ಥತೆ ಇದ್ದಾಗ, ಶಕ್ತಿ ಹೆಚ್ಚಾಗಿ, ಪ್ರೀತಿ ಹೆಚ್ಚಾಗಿ, ಚಾರಿತ್ರ್ಯ ಇತ್ತು, ಅನುಕಂಪೆ ಇತ್ತು, ಆವಾಗ ಸೇವೆ ತಾನಾಗಿ ಹೊರಟಾಗ ಈ ಸ್ವಾರ್ಥ ಮರೆಯಾಗಿ ನಿಸ್ವಾರ್ಥ ಆರಂಭ ಆಗುತ್ತೆ. ಆ ನಿಸ್ವಾರ್ಥ ಹೆಚ್ಚಾದಷ್ಟು ಸೇವೆ ಹೆಚ್ಚೆಚ್ಚು ಪರಿಣಾಮಕಾರಿಯಾಗುತ್ತೆ. ಸೇವೆ ಪರಿಣಾಮಕಾರಿ ಆದ ಹಾಗೆ ನಮ್ಮೊಳಗೆ ಇನ್ನಷ್ಟು ಪಾವಿತ್ರ್ಯತೆ ಪ್ರಜ್ವಲಿಸುತ್ತೆ, ನಾವು ಇನ್ನಷ್ಟು ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನು ಪಡ್ಕೊಳ್ತೀವಿ ಅನ್ನೋದು ಅವರ ಮಾತಿನ ಸಾರಾಂಶ. ಇದು ಅವರ ಪ್ರಾಕ್ಟಿಕಲ್ ಸ್ಪಿರಿಚುಯಾಲಿಟಿ ಅಥವಾ ಅನುಷ್ಠಾನ ವೇದಾಂತ. 4ನೇ ಅಂಶ, ಹೇಗೆ ಅವರು ನಮಗೆ ಆಕರ್ಷಣೀಯರಾಗ್ತಾರೆ ಅಥವಾ ಅವರ ವ್ಯಕ್ತಿತ್ವ ಆಕರ್ಷಕವಾಗಿದೆ ಅಂದರೆ ಅವರ ಅಭಿವ್ಯಕ್ತಿ ಶಕ್ತಿ, ಪವರ್ ಆಫ್ ಎಕ್ಸ್ಪ್ರೆಷನ್. ಹೇಗೆ ಅವರು ತಮ್ಮನ್ನು ತಾವು ಜಗತ್ತಿಗೆ ತೋರ್ಪಡಿಸ್ಕೊಂಡ್ರು ನೋಡಿ. ನಮ್ಮ ಇಡೀ ಬದುಕಿದೆಯಲ್ಲ, ಒಂದು ದೃಷ್ಟಿಯಲ್ಲಿ ನಾವು ಜಗತ್ತಿಗೆ ನಮ್ಮನ್ನು ಪ್ರಕಾಶಪಡಿಸ್ಕೊಳ್ತಾ ಇರ್ತೀವಿ, ಅಭಿವ್ಯಕ್ತಿ ಪಡಿಸ್ಕೊಳ್ತಾ ಇರ್ತೀವಿ, ನಮ್ಮನ್ನು ನಾವು ತೆರೆದುಕೊಳ್ತಾ ಇರ್ತೀವಿ. ಹೀಗೆ ತೆರೆದುಕೊಳ್ಳೋದಕ್ಕೆ ನಮಗೆ 2-3 ದಾರಿ ಇದೆ. ಒಂದು, ನಮ್ಮ ದೇಹ ಎಲ್ಲರೂ ನೋಡ್ತಾರೆ. 2ನೇದು ನಮ್ಮ ಮಾತುಗಳು ಮತ್ತು ನಮ್ಮ ಕೃತಿಗಳು, ನಮ್ಮ ಕೆಲಸ ಕಾರ್ಯ ಮತ್ತು ನಾವು ಮಾತನಾಡೋ ರೀತಿ, ನಮ್ಮ ಭಾಷೆ, ನಮ್ಮ ಸಂವಹನ ಶೈಲಿ. ಇದರಲ್ಲಿ ನಾವೇನು ವಿವೇಕಾನಂದರನ್ನ ಯಾವ ರೀತಿಯಲ್ಲೂ ನಾವು ಕೆಳಗೆ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಇಡೀ ವಿಶ್ವವನ್ನು ತಮ್ಮ ಮಾತಿನ ಸರಣಿಯ ಮೂಲಕ ಗೆದ್ದವರವರು. ಭಾರತ ಇಡೀ ಜಗತ್ತನ್ನು ಗೆಲ್ಲುತ್ತೆ ಅಂತ ಅವರು ಹೇಳ್ತಾರೆ ತಮ್ಮ ಭಾಷಣದಲ್ಲಿ. ಆದರೆ ಅವರಾಗಲೇ ಗೆದ್ದಿರ್ತಾರೆ ತಮ್ಮ ಮಾತುಗಳ ಮೂಲಕ. ಯಾಕೆಂದರೆ ಆಳರಸರಾದಂತಹ ಇಂಗ್ಲೆಂಡಿನ ಜನ, ಇಂಗ್ಲೆಂಡಿನ ರಾಜಮನೆತನ, ಇಂಗ್ಲೆಂಡಿನ ಅತ್ಯಂತ ಶ್ರೇಷ್ಠ ಮನೆತನದವರು, ಅವರೆಲ್ಲರೂ ಇವ್ರ ಭಾಷಣ ಕೇಳೋಕ್ಕೆ ಬರೋರಂತೆ. ಈಗ ರಾಜವಂಶದವರು ಹಾಗೆ ಬರೋಕ್ಕಾಗಲ್ಲ, ಸ್ವಲ್ಪ ವೇಷ ಮರೆಸ್ಕೊಂಡು ಬಂದಿದ್ರು ಅಂತಲೂ ನಾವು ನೋಡ್ತೇವೆ, ದಾಖಲಾಗಿದೆ. ಅದನ್ನು E.T. ಸ್ಟರ್ಡಿ ಎಲ್ಲ ದಾಖಲು ಮಾಡಿದ್ದಾನೆ ಅವರ ಜೀವನ ಚರಿತ್ರೆಯಲ್ಲಿ. ಅವರ ಪವರ್ ಆಫ್ ಎಕ್ಸ್ಪ್ರೆಷನ್, ಅಭಿವ್ಯಕ್ತಿ ಶಕ್ತಿ ಎಷ್ಟು ಚೆನ್ನಾಗಿ ಅವ್ರಿಗೆಲ್ಲೂ ತಮ್ಮ ಸ್ವಾಭಿಮಾನವನ್ನು ಬಿಟ್ಕೊಳ್ದಲೆ ಮತ್ತು ತಾರ್ಕಿಕವಾಗಿ ತಮ್ಮ ಹೃದಯದ ಮಾತುಗಳನ್ನು ಜನಗಳಿಗೆ ಮುಟ್ಟಿಸ್ತಾ ಇದ್ರು. ಹೀಗಾಗಿ ಅವರ ಭಾಷಣವನ್ನು, ಅವರ ಬರಹವನ್ನು ನಾವು ನೋಡಿದಾಗ ನಾವು ಅವ್ರ ಕಡೆ ಆಕರ್ಷಿತರಾಗ್ಬಿಡ್ತೀವಿ. ಅದೊಂದು ಆಯಸ್ಕಾಂತೀಯ ಪವರ್ ಅವರಲ್ಲಿದೆ, ಆಯಸ್ಕಾಂತೀಯ ಶಕ್ತಿ ಅವರಲ್ಲಿದೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಅವರು ಬೋಧನೆ ಮಾಡಲಿಲ್ಲ, ಹಿ ಡಿಂಟ್ ಪ್ರೀಚ್. ಆದರೆ ತಮ್ಮ ಮಾತುಗಳ ಮೂಲಕ ಶಕ್ತಿಯ ಮಿಂಚನ್ನು ಹರಿಸಿದ್ರು. ಹಿ ಎಂಪವರ್ಡ್. ಅವರು ಜನಗಳು ಅವರ ಮಾತನ್ನು ಕೇಳಿ ಎಷ್ಟು ಅದ್ಭುತವಾದ ಕೆಲಸಗಳನ್ನು ಮುಂದೆ ಮಾಡೋದಕ್ಕೆ ಸಾಧ್ಯ ಆಯಿತು. ಅವರು ನಮ್ಮ ದೇಶದ ಬಗ್ಗೆ ಮಾತಾಡೋರು, ಗತಚರಿತ್ರೆಯ ಬಗ್ಗೆ ಮಾತಾಡೋರು. ಆದರೆ ಅದು ಇಟ್ ಈಸ್ ನಾಟ್ ಎ ಲ್ಯಾಮೆಂಟೇಷನ್. ಅದು ಸುಮ್ಮನೆ ವೈಭವೀಕರಣ ಅಲ್ಲ ಅಥವಾ ನೆನಪಿಸ್ಕೊಂಡು ಗೋಳಾಡೋದಲ್ಲ. ಬಟ್ ನಿಮ್ಮ ದೇಶ ಹೀಗಿತ್ತು, ನಿಮ್ಮ ಭಾರತ ಹೀಗಿತ್ತು, ನಿಮ್ಮ ಆದರ್ಶ ಪುರುಷರಿಂಥವರು, ನಿಮ್ಮ ಆದರ್ಶ ನಾರಿಯರಿಂಥವರು ಅಂಥೇಳಿ ದೇಶದ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದ್ರವರು. ಅವರ ಭಾಷಣಗಳಲ್ಲಿ ನಾವು ನೋಡೋದು ಅದನ್ನೇ. ಏನು ಅಂದರೆ ಇಡೀ ದೇಶದ ಪ್ರಜ್ಞೆಯನ್ನು ಬಡಿದು ಎಚ್ಚರಿಸಿದ್ರವರು. ಇಡೀ ದೇಶ ಮಕ್ಕಡೆ ಮಲಗಿಬಿಟ್ಟಿತ್ತು. ಯಾಕೆಂದರೆ 1000 ವರ್ಷಗಳು ಗುಲಾಮಗಿರಿ. ಆ ಮನಸ್ಥಿತಿಯನ್ನು ಸರಿ ಮಾಡಬೇಕು ಅಂತಂದರೆ ಅದಕ್ಕೆ ವಿವೇಕಾನಂದರ ಪವರ್ ಆಫ್ ಎಕ್ಸ್ಪ್ರೆಷನ್ ಇದೆಯಲ್ಲ, ಅದು ಕೆಲಸ ಮಾಡಿತು. ಅದನ್ನೇ ನಾನು ಅಭಿವ್ಯಕ್ತಿ ಶಕ್ತಿ ಇದ್ದಿತ್ತು. ಸ್ನೇಹಿತರೆ, ಇದು ಮುಖ್ಯವಾದ 4 ಅವರ ಆಕರ್ಷಣೀಯ ಅಂಶಗಳು. ಮೊದಲನೇದು ಶ್ರದ್ಧೆ ಮತ್ತು ನಿರ್ಭಯತೆ. 2ನೇದು ಅವರ ಬುದ್ಧಿ ಮತ್ತು ಹೃದಯಗಳ ಸಂಗಮ, ಅಂದರೆ ಬೌದ್ಧಿಕ ಶಕ್ತಿ ಮತ್ತು ಅನುಕಂಪೆ. 3ನೇದು ಅನುಷ್ಠಾನ ವೇದಾಂತ ಅಥವಾ ಪ್ರಾಕ್ಟಿಕಲ್ ಸ್ಪಿರಿಚುಯಾಲಿಟಿ. 4ನೇದು ದ ಪವರ್ ಆಫ್ ಎಕ್ಸ್ಪ್ರೆಷನ್ ಅಥವಾ ಅಭಿವ್ಯಕ್ತಿ ಶಕ್ತಿ. ಈಗ ಕೊನೆಯದಾಗಿ ನಾವು ಈ ಒಂದು ವಿವೇಕಾನಂದರ
ಆಕರ್ಷಣೀಯ ಅಂಶಗಳು, ಆಕರ್ಷಣೀಯ ವ್ಯಕ್ತಿತ್ವದಿಂದ ನಾವೇನು ಕಲಿಬೇಕು, ಮುಖ್ಯವಾಗಿ ನಮ್ಮ ದೇಶದ ಯುವಜನರು ಏನನ್ನು ಕಲಿಬೇಕು ಅಲ್ವಾ? ಇದು ಮುಖ್ಯವಾದ ಪ್ರಶ್ನೆ. ಏನನ್ನು ಕಲಿಬೇಕು? ಇವತ್ತೆಲ್ಲ ನಾವು ನೋಡ್ತಾ ಇದ್ದೀವಿ ಜಗತ್ತಲ್ಲಿ. ಏನು? ನಾವು ಶಿಕ್ಷಣ ಪಡ್ಕೊಳ್ಬೇಕು, ಒಳ್ಳೆ ಕೆಲಸಕ್ಕೆ ಸೇರಬೇಕು, ಒಳ್ಳೆ ಬದುಕನ್ನು ನಡೆಸಬೇಕು, ಸಂತೋಷ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಭೋಗ ಮುಗಿದಲ್ಲೇ ಯೋಗ ಆರಂಭ ಆಗಲ್ಲ ಅಂತ. ಹಾಗಾಗಿ ಆದರೆ ಒಂದು ನೆನ್ಪಿಟ್ಕೋಬೇಕು ನಾವು, ನಮ್ಮ ಭಾರತೀಯ ಪರಂಪರೆ ಇಡೀ ಜೀವನವನ್ನೇ ಯಜ್ಞ ಅಂತ ಭಾವಿಸಿದೆ. ವಿವೇಕಾನಂದರು ಅದನ್ನೇ ಹೇಳ್ತಾರೆ. ಮೈಸೂರು ಮಹಾರಾಜರಿಗೆ ಬರೆದಂಥ ಪತ್ರದಲ್ಲೂ ಅದೇ ಇತ್ತು. ಈ ಬದುಕು ನಶ್ವರ, ಈ ಜೀವನ ನಶ್ವರ. ಆದರೆ ಇದನ್ನು ಅಜರಾಮರವಾಗಿಸ್ಕೊಳ್ಳೋದಕ್ಕೆ ನಾವು ಜನಗಳಿಗೆ ಸಹಾಯ ಮಾಡಬೇಕು, ಜನಗಳ ಸೇವೆ ಮಾಡಬೇಕು. ದೇ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್. ಯಾರು ಇತರರಿಗಾಗಿ ಬದುಕುತ್ತಾರೋ ಅವರು ಮಾತ್ರ ಬದುಕಿದ್ದಂತೆ, ಉಳಿದವರು ಸತ್ತಂತೆ. ಇದು ವಿವೇಕಾನಂದರು ಮೈಸೂರು ಮಹಾರಾಜರಿಗೆ ಬರೆದಿದ್ದ ಪತ್ರ. ನೋಡಿ, ಇವತ್ತು ನಾವು ಎಷ್ಟು ಸ್ವಾರ್ಥಿಗಳಾಗ್ಬಿಟ್ಟಿದ್ದೀವಿ. ಹಾಗಾಗಬಾರ್ದು ಅಂತ ಎಲ್ಲರೂ ಅಲ್ಲ, ಸಾಮಾನ್ಯವಾಗಿ ಆಲೋಚನೆ. ನಾನು ಕಾಲೇಜ್ ವಿದ್ಯಾರ್ಥಿಗಳನ್ನು ಮಾತನಾಡಿಸ್ತಾ ಇರ್ತೀನಿ. ಆವಾಗ ಅವ್ರ ಉದ್ದೇಶ ಎಲ್ಲ ಅಷ್ಟೇ, ಅದು ತಪ್ಪಂತಲ್ಲ, ಅಲ್ಲಿಗೆ ನಿಲ್ಲಬಾರ್ದು ಅಂತ. ಎಜುಕೇಷನ್ ಫಾರ್ ಲೈಫ್, ಶಿಕ್ಷಣ ಅನ್ನೋದು ನಿಮಗೆ ಜೀವನಕ್ಕೆ, ಇಡೀ ಜೀವನಕ್ಕೆ ಒದಗಿ ಬರಬೇಕಾದಂತಹ ತಿಳುವಳಿಕೆ ಹೊರತು ನಾಟ್ ಫಾರ್ ಲೈವ್ಲಿಹುಡ್, ಕೇವಲ ನಿಮ್ಮ ಉದರಂಭರಣೆಗಲ್ಲ ಶಿಕ್ಷಣ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಮುಖ್ಯವಾಗಿ ವಿದ್ಯಾರ್ಥಿ ಮಿತ್ರರು ಅವ್ರು ಹೇಳ್ತಾರೆ, ಎಜುಕೇಷನ್ ದಟ್ ಬಿಲ್ಡ್ಸ್ ಕ್ಯಾರೆಕ್ಟರ್, ಚಾರಿತ್ರ್ಯ ನಿರ್ಮಾಣ ಶಿಕ್ಷಣದ ಮುಖ್ಯ ಉದ್ದೇಶ ಆಗಬೇಕು. ಮತ್ತು ಬೌದ್ಧಿಕ ವೈಶಾಲ್ಯವನ್ನು ಅದು ಉಂಟು ಮಾಡಬೇಕು. ವೈಡನ್ಸ್ ಇಂಟಲೆಕ್ಚುಯಲ್ ಹರೈಸಾನ್ಸ್ ಆ್ಯಂಡ್ ಡೆವಲಪ್ಸ್ ಎ ಕಂಪ್ಯಾಷನೇಟ್ ಹಾರ್ಟ್. ಅವರು 3 ಅಂಶ ಹೇಳ್ತಾರೆ ಎಜುಕೇಷನಲ್ಲಿ. ಒಂದು ಚಾರಿತ್ರ್ಯ, ಎರಡನೇದು ಬೌದ್ಧಿಕ ವಿಕಾಸ, ಮೂರನೇದು ಅನುಕಂಪ ಉಳ್ಳಂತಹ ಹೃದಯ. ಇನ್ನೊಂದು ಕಡೆ ಇವರು ಇನ್ನೂ ಸೊಗಸಾಗಿ ಹೇಳಿದ್ದಾರೆ. ಯುವಕರಿಗೆ ಅವ್ರು ಹೇಳ್ತಾರೆ, ನನ್ನ ಆದರ್ಶ ಪುರುಷ ಅಥವಾ ವ್ಯಕ್ತಿತ್ವ ಹೇಗಿರಬೇಕು ಅಂದರೆ, ಪಠಾಣನ ದೇಹ, ಬುದ್ಧನ ಹೃದಯ, ಆಚಾರ್ಯ ಶಂಕರರ ಬುದ್ಧಿಶಕ್ತಿ, ಥಂಡರ್ ಬೋಲ್ಟ್ ಅಂತಹ ಒಂದು ಇರಬೇಕು. ಆ ಥಂಡರ್ ಬೋಲ್ಟ್ ಅಂತಹ ಒಂದು ಮಸ್ತಿಷ್ಕ, ಬುದ್ಧಿ ಇರಬೇಕು ಅಂತ. ಇದು ಯುವಕರಿಗೆ ಕೊಡ್ತಕ್ಕಂಥ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಸಂದೇಶ. ಈ ಆಯಸ್ಕಾಂತೀಯ ವ್ಯಕ್ತಿತ್ವದಲ್ಲಿ ನಾವು ಹೇಳ್ಕೋಬೇಕಾದ್ದು ನೋಡಿ, ಆಯಸ್ಕಾಂತ ನಮ್ಮನ್ನು ಹೇಳ್ಕೊಳ್ಳೋದು ಸಹಜ. ಆದರೆ ನಾವು ಆಯಸ್ಕಾಂತದಿಂದ ಏನನ್ನು ಹೇಳ್ಕೋಬೇಕು, ಯಾವ ಶಕ್ತಿಯನ್ನು ನಮ್ಮದಾಗಿಸ್ಕೊಳ್ಬೇಕು ಅಂದಾಗ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಎಜುಕೇಷನ್ ಫಾರ್ ಲೈಫ್, ನಾಟ್ ಜಸ್ಟ್ ಲೈವ್ಲಿಹುಡ್. ಶಿಕ್ಷಣ ಇಡೀ ಜೀವನದ ವಿಕಾಸಕ್ಕೆ ಹೊರತು ಕೇವಲ ಹೊಟ್ಟೆಪಾಡಿಗಲ್ಲ. ಚಾರಿತ್ರ್ಯ ಬೆಳೆಸ್ಕೊಳ್ಬೇಕು, ಬೌದ್ಧಿಕ ವೈಶಾಲ್ಯವನ್ನು ಹೊಂದಬೇಕು ಮತ್ತು ಹೃದಯದಲ್ಲಿ ಅನುಕಂಪೆಯನ್ನು ಸ್ಥಾಪಿಸ್ಕೊಳ್ಬೇಕು. ಎರಡನೇದು, ಶಕ್ತಿವಂತರಾಗಬೇಕು. ವಿವೇಕಾನಂದರಲ್ಲಿ ಎದ್ದು ಕಾಣುವ ಅಂಶ ನಾನು ಆಗಲೇ ಹೇಳಿದೆ, ಮತ್ತು ಅವರು ನಮಗೆಲ್ಲರಿಗೂ ಹೇಳೋದದೆ. ಪಠಾಣನ ದೇಹ ಅಂತ ಹೇಳಿದೆ ಹಿಂದಿನ ಒಂದು ನಿಮಿಷದ ಹಿಂದೆ. ಪಠಾಣನ ದೇಹ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅದು ಗಟ್ಟಿ ಅಂತ. ಗಟ್ಟಿಯಾಗಿದ್ದರೆ ಮಾತ್ರ ಮನಸ್ಸು, ದೇಹ ಗಟ್ಟಿಯಾಗಿದ್ದರೆ ಮಾತ್ರ ಜೀವನದಲ್ಲಿ ಏನಾದರೂ ಸಾಧಿಸೋದಕ್ಕೆ ಸಾಧ್ಯ. ಸೊ ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ, ಪದೇ ಪದೇ ಹೇಳ್ತಾರೆ ಅವರು. ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್. ಅದರಿಂದ ಯುವಕರು ನಾವು ಕಲಿಬೇಕಾದ್ದೇನಪ್ಪ ವಿವೇಕಾನಂದರ ಆಯಸ್ಕಾಂತೀಯ ವ್ಯಕ್ತಿತ್ವದಲ್ಲಿದ್ದರೆ, ನಾವು ಶಕ್ತಿವಂತರಾಗಬೇಕು. ನಮ್ಮ ಗಾದೆ ಇದೆಯಲ್ಲ, ಓದಿ ಓದಿ ಮರುಳಾದ ಕೂಚಂಬಟ್ಟ ಅಂತ. ಒಬ್ಬ ಯುವಕ 100 ಮೀಟರ್ಸ್ ಡ್ಯಾಶ್ ಅಥವಾ 100 ಮೀಟರ್ ಓಟದಲ್ಲಿ ಚೆನ್ನಾಗಿ ಓಡಬಲ್ಲವನಾಗಬೇಕು. ಯಾವುದಾದ್ರೂ ಒಂದು ಆಟದಲ್ಲಿ, ಕ್ರೀಡೆಯಲ್ಲಿ ಕೈ ಕಾಲು ತೊಡೆಗಳನ್ನು ಗಟ್ಟಿ ಮಾಡಿಕೊಳ್ಬೇಕು. ನೀವು ಫುಟ್ಬಾಲ್ ಆಡೋದ್ರ ಮೂಲಕ ಭಗವದ್ಗೀತೆಯನ್ನು ಹೆಚ್ಚು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಲ್ರಿ ಅಂತ ವಿವೇಕಾನಂದರು ಹೇಳ್ತಾರೆ. ಸೊ ಆದ್ದರಿಂದ ಯುವಕರಲ್ಲಿ ಶಕ್ತಿ ಬರಬೇಕು, ಚಾರಿತ್ರ್ಯ ಬರಬೇಕು, ಅನುಕಂಪೆಯ ಹೃದಯ ಬರಬೇಕು, ಜೊತೆಗೆ ಶಿಕ್ಷಣವನ್ನು
ಕಲಿತು ತಾವು ಯಾವ ಒಂದು ಋಣಭಾರದಿಂದ, ಸಮಾಜದ ಋಣಭಾರದಿಂದ ಶಿಕ್ಷಣವನ್ನು ಪಡ್ಕೊಂಡ್ರೋ ಅದನ್ನು ವಾಪಸ್ ಕೊಡಬೇಕನ್ನುವಂತಹ ಒಂದು ನೈತಿಕ ಜವಾಬ್ದಾರಿಯನ್ನು ರೂಢಿಸ್ಕೊಳ್ಬೇಕು. ಮೂರನೇದು, ನಾವು ಅವರಿಂದ ಸೆಳೆಕೊಳ್ಳಬೇಕಾದಂಥ ಅಯಸ್ಕಾಂತೀಯ ಶಕ್ತಿ ಯಾವುದು ಅಂದರೆ ಸೇವೆ. ಸೇವೆಯೇ ಸಾಧನೆ, ಸೇವೆಯೇ ನಮಗೆ ಪೂಜೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅವ್ರು ಹೇಳಿದರು, ಯಾರು ಜೀವರ ಸೇವೆಯನ್ನು ಮಾಡ್ತಾರೋ ಅವರು ಶಿವನ ಸೇವೆಯನ್ನು ಮಾಡಿದ ಹಾಗೆ ಅಂತ. ಎಷ್ಟು ವಿಶಾಲವಾದ ಬುದ್ಧಿ ನೋಡಿ. ನಾವಿವತ್ತು ಆಧುನಿಕ ಚಿಂತನೆಗಳ ಬಗ್ಗೆ ಎಲ್ಲ ಮಾತನಾಡ್ತೀವಿ. ಅದು ಆ ಆಚರಣೆ ದಂಡ, ಈ ಆಚರಣೆ ಮಾಡಬೇಕಾಗಿಲ್ಲ, ಆ ನೈವೇದ್ಯ ಬೇಡ, ಈ ಅಭಿಷೇಕ ಬೇಡ, ಅದೆಲ್ಲ ಮಾತುಗಳು ಬರ್ತಾ ಇರುತ್ತಲ್ಲ. ಇಲ್ಲಿ ನೋಡಿ, ವಿವೇಕಾನಂದರು ಅದನ್ನು ಯಾವತ್ತೂ ಹೇಳ್ಬಿಟ್ಟಿದ್ದಾರೆ. 1890ರಲ್ಲಿ 1900ಸಲ್ಲಿ ಬಿಗಿನಿಂಗಲ್ಲೇ ಹೇಳ್ಬಿಟ್ಟಿದ್ದಾರೆ. ಏನಂತ? ಸರ್ವಿಸ್ ಈಸ್ ಯುವರ್ ವರ್ಷಿಪ್ ಅಂತ. ನಮ್ಮ ಕುವೆಂಪು ಅವರು ಅದೇ ಮಾತುಗಳನ್ನು ಹೇಳಿದರು. 100 ದೇವರುಗಳನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆಯೇ ನಮಗಿವತ್ತು ದೇವರು ಅಂತ ಅವ್ರು ಹೇಳ್ತಾರೆ. ಹಾಗೆ ಸರ್ವ್ ನಾರಾಯಣ ಇಂದ ದರಿದ್ರ ನಾರಾಯಣ. ನಮ್ಮ ಕೆಲಸ ಏನಪ್ಪ ಅಂತಂದರೆ ಇಂತಹ ನಾರಾಯಣ ಸೇವೆಯನ್ನು ಮಾಡಬೇಕು ಅಂತ. ಇದನ್ನು ನಾವು ಅವರಿಂದ ಸೆಳ್ಕೊಳ್ಬೇಕು. ನಾಲ್ಕನೇದು, ನಾವು ಯಾವ ಅಂಶವನ್ನು ಸ್ವಾಮಿ ವಿವೇಕಾನಂದರ ಅಯಸ್ಕಾಂತೀಯ ವ್ಯಕ್ತಿತ್ವದಿಂದ ಸೆಳ್ಕೊಳ್ಬೇಕು ಅಂದರೆ ಶ್ರದ್ಧೆ. ನಮ್ಮಲ್ಲಿ ನಮಗೆ ಶ್ರದ್ಧೆ ಮತ್ತು ನಮ್ಮ ಪರಂಪರೆಯಲ್ಲಿ ಶ್ರದ್ಧೆ. ಯಾರಿಗೆ ಈ ನೆಲ ಜಲ ಇವುಗಳ ಬಗ್ಗೆ, ನೆಲ ಜಲ ನುಡಿ ಇವುಗಳ ಬಗ್ಗೆ ಶ್ರದ್ಧೆ ಇರಲ್ವೋ ಅವನ ಅರ್ಧ ಸತ್ತಾಗೆ. ಸ್ನೇಹಿತರೆ, ಒಂದು ಸಸಿ ಬೆಳಿಬೇಕಾದ್ರೆ ಅದರ ಬೇರು ಭೂಮಿಯಲ್ಲಿ ಇಳಿದಿರಬೇಕು, ಭೂಮಿಯ ಸಾರವನ್ನು ಹೀರ್ಕೊಳ್ಬೇಕು. ನಾವು ಬೇರನ್ನು ಕತ್ತರಿಸಿ ಗಿಡವನ್ನು ನೆಟ್ಟರೆ ಅದು ಎಷ್ಟು ದಿನ ಉಸಿರಾಡ್ಬೋದು, ಎಷ್ಟು ದಿನ ಹಸಿರಾಗಿರ್ಬೋದು ಅಲ್ವಾ? ಬೇಗ ಒಣಗೋಗುತ್ತೆ. ಕೆಲವೇ ಗಂಟೆಗಳಲ್ಲಿ ಕೆಲವು ಗಿಡ ಒಣಗಿದ್ರೆ, ಕೆಲವು ದೊಡ್ಡ ಮರಗಳಾಗಿದ್ದರೆ ಎಷ್ಟೋ ತಿಂಗಳಲ್ಲೇ ಅದು ಪೂರ್ತಿ ಸತ್ತು ಹೋಗುತ್ತೆ. ಅದೇ ರೀತಿ ನಮ್ಮ ವ್ಯಕ್ತಿತ್ವದಲ್ಲಿ ಆಗುತ್ತೆ. ಯಾವಾಗ ನಮ್ಮಲ್ಲಿ ನಮಗೆ ಶ್ರದ್ಧೆ ಇಲ್ಲದೆ ಇದ್ದಾಗ, ನಮ್ಮ ಪರಂಪರೆಯಲ್ಲಿ, ನಮ್ಮ ನೆಲ ಜಲ ನುಡಿಯಲ್ಲಿ ನಮಗೆ ಶ್ರದ್ಧೆ ಇಲ್ಲದೆ ಇದ್ದಾಗ. ಆದ್ದರಿಂದ ನಾವು ಯಾವತ್ತೂ ನಮ್ಮ ನೆಲದ ಬಗ್ಗೆ, ನಮ್ಮ ಜಲಗಳ ನಮ್ಮ ನದಿಗಳ ಬಗ್ಗೆ, ನಮ್ಮ ನಾಡಿನ ಬಗ್ಗೆ, ನಮ್ಮ ನುಡಿಯ ಬಗ್ಗೆ ಅಭಿಮಾನ ಇಟ್ಕೊಳ್ಬೇಕು. ಅಹಂಕಾರ ಅಲ್ಲ, ಅಭಿಮಾನ ಇಟ್ಕೊಳ್ಬೇಕು. ಅದನ್ನು ಬೆಳೆಸೋಕ್ಕೆ, ಉಳಿಸೋಕ್ಕೆ ಪ್ರಯತ್ನ ಮಾಡಬೇಕು. ಸತತವಾಗಿ ಅದನ್ನು ಪೋಷಿಸಬೇಕು. ನಮ್ಮೊಳಗೆ ನಮಗೆ ಶ್ರದ್ಧೆ, ನಮ್ಮ ದೇಶದ ಬಗ್ಗೆ ಪ್ರೀತಿ, ನಮ್ಮ ಜನಗಳ ಬಗ್ಗೆ ವಿಶ್ವಾಸ, ಇದು ಯಾವಾಗಲೂ ಇರಬೇಕು. ಅವ್ರು ಹೇಳ್ತಾರೆ, ಆಲ್ ಪವರ್ ಈಸ್ ವಿತ್ ಇನ್ ಯು. ನಿನ್ನೊಳಗೆ ಇದೆ ಎಲ್ಲ ಶಕ್ತಿಗಳು. ಯು ಕ್ಯಾನ್ ಡೂ ಎನಿಥಿಂಗ್. ನೀನು ಏನನ್ನು ಬೇಕಾದರೂ ಸಾಧಿಸಬಲ್ಲೆ ಮತ್ತು ಎಲ್ಲವನ್ನೂ ಸಾಧಿಸಬಲ್ಲೆ. ಇದು ಅವ್ರ ಮಾತುಗಳು. ಅದರಿಂದ ವಿಶ್ವದ ಎಲ್ಲ ಒಳ್ಳೆಯ ಆಲೋಚನೆಗಳು ನಮ್ಮ ಕಡೆ ಬರಲಿ, ಸಂತೋಷ. ಆದರೆ ನಮ್ಮತನವನ್ನು ನಾವು ಬಿಟ್ಟುಕೊಡ್ಬಾರ್ದು. ಭಾರತೀಯತೆ, ಭಾರತೀಯರು, ಕನ್ನಡ ನಾಡು, ಕನ್ನಡ ನುಡಿ, ಕರ್ನಾಟಕದ ಜನ, ಇದೆಲ್ಲವೂ ನಮ್ಮದೇ. ಈ ವಿಶ್ವವೇ ನಾವು. ಆದರೆ ನಾನು ಕರ್ನಾಟಕಕ್ಕೆ ಸೇರಿದವನು, ನಾನು ಕನ್ನಡ ಭಾಷಿಗ. ಈ ಥರ ಒಂದು ಶ್ರದ್ಧೆ ಇಟ್ಕೊಳ್ಳದೆ ಹೋದರೆ ನಮ್ಮ ಬೇರೆ ನಾವೇ ಕತ್ತರಿಸ್ಕೊಂಡ ಹಾಗೆ. ಹೀಗಾಗಿ ಇದನ್ನು ನಾವು ವಿವೇಕಾನಂದರಿಂದ ಕಲಿಬೇಕು. ಅವ್ರ ಎದುರಿಗೆ, ಸ್ವಾಮಿ ವಿವೇಕಾನಂದರ ಎದುರಿಗೆ ಯಾರೂ ಕೂಡ ಭಾರತವನ್ನಾಗಲಿ, ಭಾರತದ ಜನರನ್ನಾಗಲಿ ಹೀಗಳಿಯೋದಕ್ಕೆ ಸಾಧ್ಯವೇ ಇರಲಿಲ್ಲ. ಅವರು ನಿವೇದಿತ ಕೊಟ್ಟಂಥ ಸಂದೇಶ ಏನು? ಸರ್ವ್ ಇಂಡಿಯಾ, ಭಾರತದ ಸೇವೆ ಮಾಡಮ್ಮ ನೀನು ಅಂದರು. ಜೋಸೆಫಿನ್ ಮೆಕ್ಲಾಯ್ಡ್, ಮತ್ತೊಬ್ಬಳು ಮಹಿಳಾ ಶಿಷ್ಯೆ, ಆಕೆಗೆ ಕೊಟ್ಟಂಥ ಸಂದೇಶ ಏನು? ಲವ್ ಇಂಡಿಯಾ, ನೀನು ಭಾರತವನ್ನು ಪ್ರೀತಿಸು. ನೋಡಿ, ದೇಶವನ್ನು ಪ್ರೀತಿಸು ಅಂತ ಆಕೆ ಹಾಗೆ ಮಾಡ್ತಾರೆ. ನೀವು ನಿಜವಾಗ್ಲೂ ವಿವೇಕಾನಂದರ ಸಾಹಿತ್ಯದಲ್ಲಿ, ವಿಚಾರದಲ್ಲಿ ಆಸಕ್ತಿ ಉಳ್ಳವರು ಇವರಿದೆಲ್ಲರ ಜೀವನ ಚರಿತ್ರೆಯನ್ನು ಓದಬೇಕು.
ಜೋಸೆಫಿನ್ ಮೆಕ್ಲಾಯ್ಡ್ಗೆ ಭಾರತವನ್ನು ಪ್ರೀತಿಸುವ ಆಕೆಯ ಜೀವನದ ಕೊನೆಯ ಕ್ಷಣದವರೆಗೂ ಭಾರತವನ್ನು ಪ್ರೀತಿಸಿದ್ಲು. ವಿವೇಕಾನಂದರ ನಾಡಿದು, ವಿವೇಕಾನಂದರ ನೆಲ ಇದು ಅಂತ, ಏನೇನು ಸೇವೆ ಮಾಡಿದರು ಅವರು ಅಂತ ದಾಖಲಾಗಿದೆ. ಏನೇನು ಪ್ರೀತಿಯ ಯಾವ ರೀತಿ ಅಭಿವ್ಯಕ್ತಿ ಆಯಿತು, ನಿವೇದಿತ ಏನೇನು ಮಾಡಿದ್ರು, ಇದೆಲ್ಲ ಅಧ್ಯಯನ ಯೋಗ್ಯ ಅಂಶ. ಯಾಕೆ ವಿವೇಕಾನಂದರು ಆಯಸ್ಕಂತೀಯ ವ್ಯಕ್ತಿತ್ವ ಆಗ್ತಾರೆ, ನಮ್ಮನ್ನು ಆಕರ್ಷಿಸ್ತಾರೆ ಅಂದರೆ ಇದೆಲ್ಲ ಕಾರಣಗಳಿಗೆ. ಸೊ ಭಾರತೀಯ ಪರಂಪರೆಯಲ್ಲಿ ಅವರು ನಮಗೆ ಹೆಮ್ಮೆಯನ್ನು ಹುಟ್ಟಾಕಿದ್ರು, ನಾವು ಆ ಹೆಮ್ಮೆಯನ್ನು ಉಳಿಸ್ಕೊಳ್ಬೇಕು. ಮತ್ತು ಅವ್ರು ಹೇಳಿದ್ದೇನು, ನಮ್ಮೆಲ್ರಿಗೂ ಒಂದು ಸಂದೇಶ ಕೊಟ್ಟರು. ಏನು? ಟೇಕ್ ಅಪ್ ಒನ್ ಐಡಿಯಾ, ಮೇಕ್ ದಟ್ ಒನ್ ಐಡಿಯಾ ಯುವರ್ ಲೈಫ್, ಡ್ರೀಮ್ ಆಫ್ ಇಟ್, ಲಿವ್ ಆನ್ ದಟ್ ಐಡಿಯಾ, ಲೆಟ್ ದ ಬ್ರೈನ್, ಮಸಲ್ಸ್, ನರ್ವ್ಸ್, ಎವ್ರಿ ಪಾರ್ಟ್ ಆಫ್ ಯುವರ್ ಬಾಡಿ ಬಿ ಫುಲ್ ಆಫ್ ದಟ್ ಐಡಿಯಾ and just leave every other idea alone. This is the way to great success. ಒಂದು ಆಲೋಚನೆಯನ್ನು, ಒಂದು ಆದರ್ಶವನ್ನು ಕಣ್ಣು ಮುಂದೆ ಇರಿಸಿಕೊಳ್ಳಿ, ಅದು ನಿಮ್ಮ ಜೀವನದ ಪರಮೋದ್ದೇಶವಾಗಲಿ, ಅದೇ ನಿಮ್ಮ ಕನಸಾಗಲಿ, ಅದರ ಮೇಲೆಯೇ ನಿಮ್ಮ ಬದುಕು ನಿಂತಿರಲಿ. ನಿಮ್ಮ ಬುದ್ಧಿ, ನಿಮ್ಮ ಸ್ನಾಯುಗಳು, ನಿಮ್ಮ ನರನಾಡಿಗಳು, ದೇಹದ ಅಂಗ ಪ್ರತ್ಯಂಗವು ಆ ಆಲೋಚನೆಯಲ್ಲೇ ಮುಳುಗಿರಲಿ. ಉಳಿದೆಲ್ಲ ಚಿಂತನೆಗಳನ್ನು ಪಕ್ಕಕ್ಕಿಡಿ. ಯಶಸ್ಸಿಗೆ ಇದೇ ಮುಖ್ಯ ದಾರಿ. ಇದನ್ನು ಅವ್ರು ಹೇಳಿದರು. ಇನ್ನೂ ಒಂದು ಹೇಳಿದರು, ಎಷ್ಟು ನಮ್ಮ ಯುವಕರಿಗೆ ಇದು ಈ ಮಾತಿನ ಇವತ್ತಿನ ಮಾತಿನಲ್ಲಿ ನಾನು ಕೊನೆಯದು ಈ ಸಂದೇಶ, ವಿವೇಕಾನಂದರ ಸಂದೇಶ ಕೊಟ್ಟು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಷ್ಟು ಹೇಳಿದ್ರೂ ವಿವೇಕಾನಂದರ ವ್ಯಕ್ತಿತ್ವ ಓದಿದಷ್ಟು, ಇಳಿದಷ್ಟು, ತಿಳಿದಷ್ಟು ನಮ್ಮನ್ನು ಆಕರ್ಷಿಸ್ತಾ ಹೋಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳ್ತಾರೆ, ಹ್ಯಾವ್ ಫೇತ್ ದಟ್ ಯು ಆರ್ ಆಲ್ ಮೈ ಬ್ರೇವ್ ಲ್ಯಾಡ್ಸ್ ಬಾರ್ನ್ ಟು ಡೂ ಗ್ರೇಟ್ ಥಿಂಗ್ಸ್. ನೀವೆಲ್ಲ ಈ ಜಗತ್ತಿನಲ್ಲಿ ವಿಶೇಷವನ್ನು ಸಾಧಿಸುವುದಕ್ಕೆ ಹುಟ್ಟಿದವರು ಅಂತ ಭಾವಿಸಿ. ಹ್ಯಾವ್ ಫೇತ್ ದಟ್ ಯು ಆರ್ ಆಲ್ ಬಾರ್ನ್ ಟು ಡೂ ಗ್ರೇಟ್ ಥಿಂಗ್ಸ್. ಲೆಟ್ ನಾಟ್ ದ ಬಾರ್ಕ್ಸ್ ಆಫ್ ಪಪ್ಪೀಸ್ ಫ್ರೈಟನ್ ಯು. ನಾಯಿ ಕುನ್ನಿಗಳು ಬೊಗಳದು ಅಂತ ಹೆದರ್ಕೋಬೇಡಿ. ಲೆಟ್ ನಾಟ್ ದ ಬಾರ್ಕ್ಸ್ ಆಫ್ ಪಪ್ಪೀಸ್ ಫ್ರೈಟನ್ ಯು. ನೇ ನಾಟ್ ಇವನ್ ದ ಥಂಡರ್ ಬೋಲ್ಟ್ಸ್ ಫ್ರಮ್ ಹೆವೆನ್. ಸ್ವರ್ಗದ ಸಿಡಿಲುಗಳು ಕೂಡ ನಿಮ್ಮನ್ನು ಅಲಗಾಡಿಸಿದಿರಲಿ. ಬಿ ಬೋಲ್ಡ್, ಧೈರ್ಯವಾಗಿರಿ. ಸ್ಟ್ಯಾಂಡ್ ಅಪ್, ಎದ್ದು ನಿಲ್ಲಿ. ವರ್ಕ್, ಸ್ಟ್ಯಾಂಡ್ ಅಪ್ ಆ್ಯಂಡ್ ವರ್ಕ್, ಎದ್ದು ನಿಂತು ಕಾರ್ಯೋನ್ಮುಖರಾಗಿ. ಇದು ನಮ್ಮ ಬದುಕಿಗೆ ಅನ್ವಯಿಸುತ್ತೆ. ನಾವು ಇದನ್ನು ನಮ್ಮ ವಿವೇಕಾನಂದರ ಅಯಸ್ಕಾಂತೀಯ ವ್ಯಕ್ತಿತ್ವವನ್ನು ನಾವು ಅವರ ಹತ್ತತ್ರ ಹೋದಷ್ಟು ಹೇಗೆ ಅಯಸ್ಕಾಂತ ಕಬ್ಬಿಣದ ತುಂಡನ್ನು ಮತ್ತೊಂದು ಅಯಸ್ಕಾಂತ ಮಾಡುತ್ತೋ, ಹಾಗೆ ನಾವು ಕೂಡ ಒಂದು ಮಟ್ಟದಲ್ಲಿ ವಿವೇಕಾನಂದರ ಅನುಯಾಯಿಗಳಾಗ್ತೇವೆ. ಅವರ ಅಂಶ ನಮ್ಮೊಳಗೆ ಪ್ರವೇಶ ಆಗುತ್ತೆ, ನಮ್ಮ ಬದುಕು ಪವಿತ್ರವಾಗುತ್ತೆ ಅಂತ ಹೇಳ್ತಾ, ಅಂಥದ್ದೊಂದು ಪ್ರಯತ್ನವನ್ನು ಸದಾ ಮುಂದುವರಿಸೋಣ ಅಂತ ಹೇಳಿ ಈ ಅವಕಾಶ ಕೊಟ್ಟಿದ್ದಕ್ಕೆ ಜನಧ್ವನಿಯ ಎಲ್ಲ ನಿರ್ವಾಹಕರಿಗೆ ಮತ್ತು ಆಲಿಸಿದ ನಿಮ್ಮೆಲ್ಲರಿಗೆ ನಮಸ್ಕಾರಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಶ್ರೀ